ಕರ್ತನೆ. ಸ್ತೋತ್ರ ಯೇಸುವೆ. ಹೌದು ರಾಜ, ಒಳ್ಳೆ ವರಗಳಿಂದ ನಮ್ಮನ್ನು ತುಂಬಿರ್ತಕ್ಕಂಥ ದೇವರೇ ನಿನಗೆ ಸ್ತೋತ್ರ. ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಹೌದು ರಾಜ, ಇವತ್ತುವರೆಗೂ ಕರ್ತನೆ ಎಷ್ಟೋ ಜನ ದೇವರ ವಾಕ್ಯಗಳನ್ನು ದೇಶ ವಿದೇಶಗಳಿಂದ ಕೇಳ್ತಾ ಇದ್ದಾರೆ. ಆದರೆ ಕರ್ತನೆ, ದಿಕ್ಕಿಲ್ಲದವರಿಗೂ ತಂದೆ ನೀನಾಗಿದ್ದಿ, ಅನಾಥರಿಗೂ ಆಧಾರಕರ್ತ ನೀನಾಗಿದ್ದಿ, ವಿಧವೆಯರಿಗೆ ನೀನು ಕರ್ತನೆ ಪರಾಂಬರಿಸುವ, ಅವರನ್ನು ರಕ್ಷಿಸುವ, ಅವರನ್ನು ಕಾಪಾಡತಕ್ಕಂಥನಾಗಿದೆ ಕರ್ತನೆ. ಕರ್ತನೆ, ಪ್ರತಿಯೊಬ್ಬರನ್ನು ಒಂಟಿಯಾಗಿರುವವರನ್ನು ಕರ್ತನೆ ನೀನು ಅವರಿಗೆ ಕರ್ತನೆ ಬೆಂಬಲವಾಗಿ ನಿಂತು ಕರ್ತನೆ ಅವರಿಗೆ ಬಲ ಸಾಮರ್ಥ್ಯವನ್ನು ಕೊಟ್ಟಿದ್ದಿ ಕರ್ತನೆ. ಕೃಪೆಯಲ್ಲಿ ರಾಜ ನಿನ್ನ ನಾಮಕ್ಕೆ ಮೆಟ್ಟಲಿ. ಇವತ್ತು ದೇವರ ವಾಕ್ಯವನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರಿಗೆ ಶುಭವೂ ಕ್ಷೇಮವಾಗಲಿ ಎಂಬುದಾಗಿ, ಆಧರಣೆ, ಧೈರ್ಯ, ಸಾಮರ್ಥ್ಯ, ಶಕ್ತಿ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ. ಆಮೇನ್. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇವತ್ತು ನೀವೆಲ್ಲರೂ ಕೇಳಿದ್ರಿ ಇಲ್ಲ, ಲೋಕದಲ್ಲೆಲ್ಲ ನಡೀತಾ ಇದೆ. ಸಹೋದರಿ, ಭಾಳ ಸಂತೋಷವಾಯಿತು. ನೀವೆಲ್ಲರೂ ಹೊಸೊಬ್ಬರು ಪ್ರಾರ್ಥನೆ ಬರ್ತಾ ಇದ್ರಿ. ದೇವರು ಇನ್ನೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರಲಿ ಎಂಬುದಾಗಿ ಹಾರೈಸ್ತಾ ಇದ್ದಾನೆ. ನಿಮ್ಮ ಕುಟುಂಬಗಳಲ್ಲಿ ಇನ್ನೂ ರಕ್ಷಣೆ, ಸಮಾಧಾನ, ಶಾಂತಿ ಇನ್ನೂ ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಈಗ ನಾವು ಬರೋಣ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ನಾವು ನೋಡೋಣ ಬಹಳ ಅದ್ಭುತವಾದಂಥ ಕಾರ್ಯ, ಅದನ್ನು ಬಹಳ ಜಾಗೃತಿಯಿಂದ ನೋಡಿಕೊಳ್ಳುವ. ಅದೇನಂದ್ರೆ ಥ್ಯಾಂಕ್ ಯು ಫಾದರ್, ಐ ಪ್ರೈಸ್ ಯುವರ್ ನೇಮ್ ಜೀಸಸ್, ಹಲ್ಲೆಲೂಯಾ. ಈಗ ನಾವು ಗಮನಿಸೋಣ, ಒಂದು 2 ವರ್ಷದ ಮಗು, ಅವರ ತಾಯಿ ಈಗ ಈ ಹುಡುಗ ಜನ್ಮ ಕೊಟ್ಟಿದ ಮೇಲೆ, ಈ ಮಗನನ್ನು ಜನ್ಮ ಕೊಟ್ಟಿದ ಕೂಡಲೇ ಅವರ ತಾಯಿಗೆ ಒಂದು ಮಾರಕ ರೋಗ ಆಯ್ತಂತೆ. ಈ ಹುಡುಗ ಜನ್ಮ ಕೊಟ್ಟಿದ ಕೂಡಲೇ ಮಾರಕ ರೋಗ ಆಯಿತು. 2 ವರ್ಷ ನಂತರ ಅವರ ತಾಯಿ ಆ ಮಾರಕ ರೋಗದಿಂದ, ಅಂದರೆ ಗುಣವಾಗಲಾರದಂಥ ರೋಗದಿಂದ, ಅವರ 2 ವರ್ಷದಿಂದ ಅವರ ತಾಯಿ ತೀರ್ಕೊಂಡು ಬಿಟ್ಲು. ತಾಯಿ ತೀರ್ಕೊಂಡು ಮಗು 2 ವರ್ಷದ ಮಗು. ಅವ್ರ ಅಪ್ಪಾಜಿ ಏನು ಕಲಿಸ್ಕೊಡ್ತಾ ಇದ್ದಾನೆ? ಅವ್ರ ಅಪ್ಪಾಜಿ, ಅವರು ಆಂಧ್ರ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು. ಆ ಬಾಲಕನ ಹೆಸರು ಅನೂಪ್ ದಾಸ್ ಅಂತೇಳಿ. ಈ ಬಾಲಕನು ಚಿಕ್ಕಿರುವಾಗಲೇ ಅವ್ರ ಅಕ್ಕ, ಅವರು 5 ಜನ ಇದ್ದಾರೆ, 2 ಅಕ್ಕ ಅಂದರು, 2 ಅಣ್ಣ ತಮ್ಮಂದರು. ಇವನು ಎಲ್ಲರಲ್ಲಿ ಚಿಕ್ಕವನು. ಅವ್ರ ತಾಯಿ ತೀರ್ಕೊಂಡಿದ್ದ ಕೂಡಲೇ 2 ವರ್ಷ ನಂತರ ಅವ್ರ ಅಕ್ಕ, ಇವನು ಹುಟ್ಟಿದ್ದಕ್ಕೆ ನನ್ನ ತಾಯಿ ತೀರ್ಕೊಂಡ್ಲು, ಇವನು ದರಿದ್ರ, ಇವನ ಮನೆಗೆ ಇವನು ಶಾಪ ಅಂತೇಳಿ ಅವ್ರ ಅಕ್ಕ ಅವಳ ಮೇಲೆ ಆರೋಪಿಸಿದ್ಲಂತೆ. ಪ್ರೈಸ್ ಲಾರ್ಡ್ ಜೀಸಸ್. ಆರೋಪಿಸಿ ಅವಳನ್ನು ದೂಷಿಸ್ತಾ ಇರಂತೆ. ಆಮೇಲೆ ಅವ್ರ ಅಪ್ಪಾಜಿ ಏನು ಮಾಡ್ತಿದ್ರು? ಅವ್ರ ಅಪ್ಪಾಜಿ ಅವರು ಡ್ರೈವರ್ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಅವರು ದೇವರನ್ನು ನಂಬುದಿಲ್ಲ. ಅವ್ರೇನಂದ್ರೆ, ದೇವರು ಎಲ್ಲಿದ್ದಾನಂತ ಕೇಳಿದ್ರೆ ಅವ್ರ ಅಪ್ಪಾಜಿಗೆ, ದೇವರು ತಿಳಿಯದ ದೇವರಿದಾನಂತೆ. ಏನಂತ ಹೇಳ್ತಾ? ಅಂಜಾನ್ ಪರಮೇಶ್ವರ್ ಹೈ ಇಸ್ ಧರ್ತಿ ಪರ್. ಕ್ಯಾ ಪರಮೇಶ್ವರ? ಅಂಜಾನ್ ಅಂದ್ರೆ ತಿಳಿಯದ ದೇವರೊಬ್ಬನಿದ್ದಾನೆ. ಆ ತಿಳಿಯದ ದೇವರನ್ನು ನಾವು ತಿಳ್ಕೊಳ್ಬೇಕಾದ್ರೆ ನಮಗೇನು ಬೇಕು? ಒಂದು ಗುರುಗಳು ಬೇಕು ನಮಗೆ. ಆ ಗುರುಗಳಿದ್ರೆ ಮಾತ್ರ ನಾವು ತಿಳಿಯದ ದೇವರನ್ನು ಅರಿಯಲು ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ಲಾರ್ಡ್ ಜೀಸಸ್. ತಿಳಿಯದ ದೇವರನ್ನು ಅರಿಯಲು ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಆ ಸಮಯದಲ್ಲಿ ಏನಾಯಿತು? ನಡೆದಿರ್ತಕ್ಕಂಥ ಸಂಗತಿ ಎಷ್ಟು ಜಾಗ್ರತೆಯನ್ನು ಗಮನಿಸ್ತೀರಿ? ಇನ್ನು ಏನಿಲ್ಲ, ಆತನು ತನ್ನ ಕಾರ್ಯಗಳನ್ನು ಅದ್ಭುತವಾಗಿ ನೆರವೇರಿಸ್ತಾ ಬರ್ತಾ ಇದ್ದಾನೆ. ಇಲ್ಲಿ ತಿಳಿಯದ ದೇವರನ್ನು ತಿಳಿಬೇಕಾದ್ರೆ ಒಂದು ಗುರು ಬೇಕು ನಮಗೆ. ಆ ಗುರು ನಮಗೆ ತಿಳಿಯದ ದೇವರ ಹತ್ರ ತಗೊಂಡು ಹೋಗ್ತಾನೆ. ಆತನೇ ನಿಜವಾದ ದೇವರು ಎಂಬುದಾಗಿ ಹೇಳ್ತಾರೆ. ಯಾರು? ಮಕ್ಕಳಿಗೆ. ಈ ಮಕ್ಕಳು ತಿಳಿಯದ ದೇವರನ್ನು ಹುಡುಕ್ತಾ ಇರ್ತಾರೆ. ಅವರು ತಿಳಿಯದ ದೇವರು, ಅರಿಯದ ದೇವರು ಅನ್ನತಕ್ಕಂಥ, ಅಂದ್ರೆ ದೇವರ ಹೆಸರಿಲ್ಲ, ಅಂದರೆ ಯಾವ ದೇವರು ನಿಜವಾದ ದೇವರು ಅಂತ ಗೊತ್ತಿರೋದಿಲ್ಲ ಅವರಿಗೆ. ಆದ ಕಾರಣ ತಿಳಿಯದ ದೇವರನ್ನು ನಾವು ಹುಡುಕ್ತಾ ಇದ್ದೇವೆ. ಆ ದೇವರು ಸಿಗುವ ತನಕ ಒಂದು ಗುರು ನಮಗೆ ಬೇಕು, ಅದನ್ನು ಸಿಗೋದಕ್ಕಾಗಿ ಎಂಬುದಾಗಿ ಅವರ ತಂದೆ ಅವರಿಗೆ ಉಪದೇಶ ಕೊಡ್ತಾನೆ. ಆದರೆ ಅವರು ಚಿಕ್ಕಿರುವಾಗಲೇ ಆ ಮಗು, ಅವ್ರ ತಾಯಿ ತೀರ್ಕೊಂಡಿದ್ಕೊಳ್ಳೆ, ಆ ಮಗು ನೋಡಿದ್ಕೊಳ್ಳೆ, ಏ ಮೇರ ಮಾಕು ಮಾರ್ಕೆ ಖಾಯ ಅಂತ ಅವ್ರ ಅಕ್ಕ ದೂಷಿಸ್ತಾ ಇದ್ದಾರಂತೆ. ಪಾಪ ಇವು ಚಿಕ್ಕ ಮಗು ತಾಯಿ ತೀರ್ಕೊಂಡಿದ್ದೊಂದು ದುಃಖ, ಹಾಲು ಕೊಡ್ತಿರುವ ತಾಯಿ ತೀರ್ಕೊಂಡಿದ್ದೊಂದು ದುಃಖ. ಮತ್ತು ಇವ್ರು ನೋಡಿದ್ರೆ ಅಕ್ಕನೂ ಏನು ಮಾಡ್ತಾ ಇದ್ದಾಳೆ? ದೂಷಿಸ್ತಾ ಇದ್ದಾಳೆ ಅಂತ ಹೇಳ್ಕೊಂಡು, ಏ ಪೈದಾ ವೈ ಜಬ್ ಸಿ ಮೇರಿ ಮಾ ಬಿಮಾರ್ ಪಡ್ ಗೈ और तब से मेरी माँ मर गई 2 साल में. ಆಮೇಲೆ ಅವರ ಮನೆಯಲ್ಲಿ 5 ಮಕ್ಕಳಲ್ಲಿ ಚಿಕ್ಕ ಮಗನು, ಅವನು ಭಾಳ ದುಃಖ ಆಗ್ತಿತ್ತು. ನಾನು ಹೆಂಗೆ ಕೊಂದಾಕಿದ್ದೀನಿ ನಮ್ಮ ತಾಯಿನೇ, ನಾನು ಸಣ್ಣ ಹುಡುಗಲ್ಲ, ನನಗೆ ಕೊಂದಾಕಿದ್ದೀನಿ ಹೆಂಗೆ ಅಂತೀರ? ಅವನು ಅಂದರೆ ಇವನ ನಿಮಿತ್ತವೇ ನನ್ನ ತಾಯಿ ಸತ್ತೋದ್ಲು, ಮತ್ತು ಆ ಹುಡುಗನ ನಿಮಿತ್ತವೇ ಅಕ್ಕ ಹೇಳ್ತಾಳೆ, ನಿನ್ನ ನಿಮಿತ್ತವೇ ನನಗೆ ಎಜುಕೇಷನ್ ಆಗಿಲ್ಲ. ಏನಾಗಿಲ್ಲ? ಎಜುಕೇಷನ್ ಆಗಿಲ್ಲ, ನನ್ನ ವಿದ್ಯಾಭ್ಯಾಸವೆಲ್ಲ ಹಾಳಾಯಿತು ನಿನ್ನ ನಿಮಿತ್ತ. ಯಾರ ನಿಮಿತ್ತ?
ಆ ಮಗನ ನಿಮಿತ್ತ ನನ್ನ ವಿದ್ಯಾಭ್ಯಾಸವೆಲ್ಲ ಹಾಳಾಯಿತು ಎಂಬುದಾಗಿ ಹೇಳಿಕೊಂಡು ಅವಳ ಅಕ್ಕ ಯಾವತ್ತೂ ದೂಷಿಸ್ತಾ ಇದ್ರಂತೆ. ಈ ಸಣ್ಣ ಹುಡುಗ, 2 ವರ್ಷದ ಹುಡುಗ ಪಾಪ ಬಹಳ ದುಃಖ ಪಡ್ತಿದ್ದಾರೆ. ಅವ್ರ ತಾಯಿ ಇಲ್ಲದ ದುಃಖ, ಮತ್ತು ಇನ್ನೊಂದು ಪಕ್ಕದಲ್ಲಿ ಅಕ್ಕ ಹೇಳ್ತಾ ಇದ್ದಾಳೆ ಮೇರೆ ಮಾಕು ಏಯ್ ಮಾರ್ಕೆ ಖಾಯ ಅಂತ ಹೇಳ್ತಾ ಇದ್ದಾಳೆ. ಈ ದುಃಖದಿಂದ ಹುಡುಗ ಬೆಳೀತಾ ಇದ್ದಾನೆ, ದೊಡ್ಡವನಾಗ್ತಾ ಇದ್ದಾನೆ. ತಂದೆ ಹೇಳ್ತಾ ಇದ್ದಾರೆ ಅರಿಯದ ದೇವರನ್ನು ಹುಡುಕ್ತಾ ಇದ್ದೇವೆ. ಅವ್ರ ತಂದೆ ಏನು ಮಾಡಿದಾನೆ, ಒಂದು ದಿವಸ ದೇವರನ್ನು ಹುಡುಕೋದಕ್ಕಾಗಿ ಅರಿಯದ ದೇವರನ್ನೊಂದು ಗುರು ಬೇಕಾಗ್ತದೆ, ಆ ಗುರು ಸಿಕ್ಕರೆ ಮಾತ್ರ ಆ ಗುರುವಿಂದ ನಮಗೆ ಅರಿಯದ ದೇವರ ಹತ್ರ ನಾವು ಹೋಗ್ಬೋದು, ತಿಳಿಯಬಹುದು ಎಂಬುದಾಗಿ ಅವ್ರ ತಂದೆ ಉಪದೇಶ ಮಾಡ್ತಾ ಇರ್ತಾರೆ. ಒಂದು ದಿವಸ ಅವ್ರ ತಂದೆನೇ ಆ ಮನೆ ಕುಟುಂಬ ಎಲ್ಲ ಬಿಟ್ಟು ದೇವರನ್ನು ಹುಡುಕಲಿಕ್ಕೆ, ಅರಿಯದ ದೇವರನ್ನು ಹುಡುಕುವ ಗುರು ಆಗಲಿಕ್ಕೆ ಈತನ ಹುಡುಕ್ಲಿಕ್ಕೆ ಹೋಗ್ಬಿಡ್ತಾನೆ. ಹೋಗ್ಬಿಟ್ಟಿದೆ ಯಾವುದೋ ಒಂದು ಅನಿಷ್ಟದಿಂದ ಆ ತಂದೆನೂ 5 ವರ್ಷ ನಂತರ ತೀರ್ಕೊಂಡು ಬಿಡ್ತಾನೆ. ಏನಾಗ್ತಾನೆ, ಈಗ ಮನೆಯಲ್ಲಿ 5 ಮಕ್ಕಳು. ಅವರ ಅಕ್ಕ ಒಂದು ಕ್ರೈಸ್ತ ಯುವಕನನ್ನು ಮದುವೆ ಮಾಡಿಕೊಂಡಿರ್ತಾಳೆ. ಎಲ್ಲರೂ ಹೇಳ್ತಿರಲ್ವ, ಈಗ ತಂದೆ ತೀರ್ಕೊಂಡಿದ ಮೇಲೆ ಈ ಮಕ್ಕಳನ್ನು ನೋಡೋ ಜವಾಬ್ದಾರಿ ಯಾರು? ತಾಯಿನೂ ಹೋತು, ತಂದೆನೂ ಹೋದ್ಲು. ಅಕ್ಕ ತಾನು ತಗೊಳ್ಳಿಕ್ಕೆ ಹೆದರ್ತಾ ಇದ್ದಾಳೆ. ಗಂಡ ಇದ್ದಾನಲ್ಲ, ಗಂಡ ಏನು ಮಾಡ್ತಾನೆ, ಆ ಚಿಕ್ಕವನು ಇರ್ತಾನಲ್ಲ, ಚಿಕ್ಕವನನ್ನು ಅವನನ್ನು ತಗೊಂಡು ತನ್ನ ಮನೆಯಲ್ಲಿ ಇಟ್ಕೊಳ್ತಾನೆ. ಅವರ 3 ಮಕ್ಕಳನ್ನು ತಗೊಂಡು ತನ್ನ ಮನೇಲಿ ಇಟ್ಕೊಂಡಿರ್ತಾರೆ. ಆದರೆ ಈ ಚಿಕ್ಕವನನ್ನು ತನ್ನ ಮನೇಲಿ ಇಟ್ಕೊಂಡಿರುವಾಗ ಬೇರೆ ಬೇರೆ ಮನೆಯಲ್ಲಿ ಅವರೆಲ್ಲ ಬೇರೆ ಕಡೆ ಇದ್ದಿರ್ತಾರೆ. ಇವನು ಚಿಕ್ಕವನಿರುವಾಗ 7 ವರ್ಷದ ಮಗು ಇದ್ದಾಗಿಂದ, ಅವನು ಶಾಲೆಗೆ ಹೋಗ್ತಾ ಇದ್ದ. 7 ವರ್ಷದ ಮಗು ಇದ್ದಾಗಿಂದ ಅವರ ಅಕ್ಕನ ಗಂಡನ ಹೊಲದಲ್ಲಿ ಕೆಲಸ, ಎತ್ತು ಕುರಿ ಮೇಯಿಸೋದು ಕೆಲಸ ಮತ್ತು ಅವರ ಮಕ್ಕಳನ್ನು ನೋಡ್ಕೊಳ್ಳೋ ಕೆಲಸ, ಎಲ್ಲ ಕೆಲಸ ಮಾಡಬೇಕು. ಅವನು ಸ್ಟಡಿನೂ ಮಾಡಬೇಕು. ಯಾಕಂದರೆ ಅವನಿಗೆ ಕೆಲಸ ಮತ್ತು ಸ್ಟಡಿ ಯಾಕೆ ಅವರ ಅಕ್ಕನ ಗಂಡ ಕೊಟ್ಟಿದ್ದಾನಂದರೆ, ಹುಡುಗ ಭಾಳ ಅಲಿಮೇರಿಯವು, ಕೇಳುವುದಿಲ್ಲ, ಭಾಳ ಸಿಟ್ಟು, ಕ್ರೋಧ, ಉಡಾಳು ಅಂತ ಉಡಲಾಗಿದೆ. ಅವನಿಗೇನು ಮಾಡಿದಾನೆ, ಈಗ ಊಟ ಕೊಡಬೇಕು. ಅವರ ಅಕ್ಕನ ಗಂಡ ಏನು ಮಾಡಿದಾನೆ, ಅವನಿಗೆ ಸರಿಯಾಗಿ ಇವನು ಕಲಿಬೇಕು, ತಿಳಿಬೇಕಂತೇಳಿ ಅವನಿಗೆ ಕೆಲಸನೂ ಕೊಡ್ತಾ ಇದ್ದಾನೆ, ಮಕ್ಕಳು ನೋಡೋದು ಕೊಡ್ತಾ ಇದ್ದಾನೆ. ಖಾಲಿ ಬಿಡ್ತಾ ಇಲ್ಲ ಅವನಿಗೆ, ಯಾಕಂದರೆ ಖಾಲಿ ಬಿಟ್ಟರೆ ಹಾಳಾಗಿ ಹೋಗ್ತಾನಂತೇಳಿ. ಸೊ ಆಮೇಲೆ ಊಟನೂ ಕೊಡ್ತಾ ಇದ್ದಾನೆ ಮತ್ತು ಅವನಿಗೆ ಶಿಕ್ಷೆ ಅಂದರೆ ಎಜುಕೇಷನ್ಗೂ ಹೋಗ್ಲಿಕ್ಕೆ ಅವಕಾಶ ಮಾಡ್ತಾರೆ. ಈ ಮಗು ಸಣ್ಣವನಿದ್ದಾಗ, ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಅವರ ತಂದೆ ತೀರ್ಕೊಂಡಿದ್ದಾರೆ, ಯಾರೂ ಇಲ್ಲ. ದಿನಗಳದಂತೆ ಈ ಹುಡುಗ ಏನಾಗ್ತಾ ಇದ್ದಾನೆ, ಅಕ್ಕನ ಗಂಡ ತನ್ನ ಕಡೆ ಇದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಹೊಲ ಗದ್ದೆ ನೋಡ್ತಾ ಇದ್ದಾನೆ, ಹೊಲನೂ ನೋಡ್ತಾ ಇದ್ದಾನೆ, ಗದ್ದೆ ನೋಡ್ತಾ ಇದ್ದಾನೆ, ಮತ್ತು ಕುರಿ ಮತ್ತು ಅವರ ಆಕಳ ಇವೆಲ್ಲ ಮೇಯಿಸ್ತಾ ಇದ್ದಾನೆಲ್ಲ ಮಾಡ್ತಾ ಇದ್ದಾನೆ, ಮತ್ತು ಶಾಲೆಗೂ ಹೋಗ್ತಾ ಇದ್ದಾನೆ, ಮತ್ತು ಮನೆ ಕೆಲಸ ಮಾಡ್ತಾ ಇದ್ದಾನೆ, ಮತ್ತು ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ. ಆದರೆ ಸ್ವಂತ ಅಕ್ಕ ಒಂದು ಸಾರಿ ಪಾಪ ಹುಡುಗರು, ಸಣ್ಣ ಹುಡುಗರು, 7 ವರ್ಷ ಹುಡುಗರು ಸಿಟ್ಟಿಂದ ಊಟ ಮಾಡದೆ, ಅವ್ರ ಅಕ್ಕ ಇನ್ನೊಂದು ಊಟ ಮಾಡದೆ ಮಲ್ಕೊಂಡ. ಅವ್ರ ಅಕ್ಕ ಕೇರ್ ಮಾಡೋದಿಲ್ಲಂತೆ. ಎಷ್ಟೋ ದಿವಸಗಳು ಊಟ ಇಲ್ಲದೆ ಮಲ್ಕೊಂಡನಂತೆ ಅವನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅವನು ಹೇಳ್ತಾ ಇದ್ದಾನೆ, ನಮ್ಮ ತಾಯಿ ಇದ್ದರೆ ನಂಗೆ ಊಟ ಕೊಡ್ತಿದ್ಲಲ್ಲ, ನಮ್ಮ ತಂದೆ ಇದ್ದರೆ ನಂಗೆ ಬಿಡ್ತಿದ್ದನ, ನಮ್ಮ ಅಕ್ಕ ನಂಗೆ ಕೇರ್ ಮಾಡ್ತಾ ಇಲ್ಲಲ್ಲ. ಆದರೂ ಏನಾದ್ರು ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಅಕ್ಕ, ಅವನು ಸಿಟ್ಟು ಮಾಡ್ಕೊಂಡು ಏನು ಮಾಡ್ತಾನೆ, ಊಟ ಮಾಡೋದು ಬಿಟ್ಬಿಡ್ತಾನೆ. ಊಟ ಮಾಡೋದು ಬಿಟ್ಬಿಡ್ಲೆ ಅಲ್ಲಿ ಏನೇ ಬರ್ತದೆ ಅಂತ ಪರಿಸ್ಥಿತಿ ಬಂದುಬಿಡ್ತದೆ. ಅವಾಗ ಇವನು ಅಳ್ಕೋತ ಮಲಗಿರ್ತಾನಂತೆ. ಅವನನ್ನು ಸಂತೈಸೋರು ಯಾರಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಗ ಇವನು ಬರ್ತಾ ಏನಾಗ್ತಾ ಇದ್ದಾನೆ, ಅವನು ಸಿಟ್ಟು, ಕೇಡು, ಅವನಿಗೆ ಮತ್ತು ದ್ವೇಷ ಬರ್ತಾ ಇದೆ. ಯಾಕಂದರೆ ನಮ್ಮ ಅಕ್ಕ ನಂಗೆ ನೋಡ್ತಾ ಇಲ್ಲಲ್ಲ ಅಂತೇಳಿ. ಆದರೆ ಅವರ ಭಾವ ಏನು ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಏನಂತ ಹೇಳ್ಕೊಂಡು, ಈ ಹುಡುಗ ಕೆಡ್ತಾ ಇದ್ದಾನಲ್ಲ, ಈ ಹುಡುಗ ಮತ್ತು ವಿಪರೀತ ಹೋಗ್ತಾ ಇದ್ದಾನಲ್ಲ. ಆದರೆ ಇವರ ಅಕ್ಕ ಭಾವ ಯಾವತ್ತೂ ಅವನು ಊಟ ಮಾಡ್ಯಾನಿಲ್ಲ ಕೇಳೋದಿಲ್ಲ. ಯಾಕಂದರೆ ಮನೇಲಿ ಊಟ ಇರ್ತದೆ, ಊಟ ಹಾಕೊಂಡು ತಿಂದಿರ್ಬೋದು ಅಂತ ಅವನು ತಿಳ್ಕೊತಾ ಇದ್ದಾನೆ. ಆದರೆ ಅಕ್ಕಗೆ ಗೊತ್ತಾಗ್ತದೆ ಅವನು ತಿಂದಾನಿಲ್ಲ ಅಂತೇಳಿ. ಸ್ವಂತ ಅಕ್ಕ ತನ್ನ ತಮ್ಮನ ಊಟ ಮಾಡಿದರೆ ಎಲ್ಲ ಕೆಲಸ ಮಾಡ್ತಾನೆ, ತನ್ನ ತಮ್ಮನ ಊಟ ಮಾಡಿಲ್ಲ ಅಂತ ಕೇಳಿದಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ತಾಯಿ ಮರೆತರು ನಾನು ಮರೆಯೋದಿಲ್ಲ ಎಂಬುದಾಗಿ ಯೇಸು ಹೇಳಿದ್ದಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆಮೇಲೆ ಏನಾಯಿತು, ಈ ಹುಡುಗ ದಿನಗಳದಂತೆ ಇವನನ್ನು ಎಷ್ಟು ಇದು ಮಾಡಿದ್ರು ಕೂಡ ಇವನು ಬರ್ತಾ ಏನಾಗ್ತಾ ಇದ್ದಾನೆ, ಉಡಾಳಾಗ್ತಾ ಇದ್ದಾನೆ ಅಂಥೇಳಿ ಅವನ ಹೆಸರು ಅನೂಪ್ ದಾಸ್. ಅವ್ರ ಭಾವ ಏನು ಮಾಡ್ತಾನೆ, ಈ ಹುಡುಗ ಕೆಟ್ಟೋಗ್ತಾ ಇದ್ದಾನಲ್ಲ, ಇವನು ಬಹಳ ಇದಾಗ್ತಾ ಇದ್ದಾನೆ ಅಂಥೇಳಿ ಅವ್ರ ಭಾವ ಕೆಲಸ ಇಲ್ಲದ್ರೂ ಪರವಾಗಿಲ್ಲ, ಇವನನ್ನು ಒಂದು ಕ್ರೈಸ್ತ ಹಾಸ್ಟೆಲ್ನಲ್ಲಿ ಸೇರಿಸಿದಂತೆ. ಒಂದು ಕ್ರಿಶ್ಚಿಯನ್ ಹಾಸ್ಟೆಲಲ್ಲಿ ಸೇರಿಸಿ ಅಲ್ಲಿ ಸ್ಕೂಲು ಮತ್ತು ಹಾಸ್ಟೆಲ್ ಛಾತ್ರಾವಾಸ ಮಾಡಿ ಅವನು ಓದ್ಕೊಳ್ಬೇಕು. ಈಗ ಅವನಿಗೆ ಇಲ್ಲಿ ಅಕ್ಕ ಇಲ್ಲ, ಭಾವ ಇಲ್ಲ, ಡೈಲಿ ಊಟ ಸಿಗ್ತದೆ.
ಅಲ್ಲಿ ಅವನು ಕ್ರಿಶ್ಚಿಯನ್ ಹಾಸ್ಟೆಲಲ್ಲಿ ಕಂಪಲ್ಸರಿ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ, ಪ್ರೇಯರ್ ಮಾಡ್ತಾರೆ, ಬೈಬಲ್ ಓದ್ತಾರೆ, ಅವ್ರಿಗೆ ಚೆನ್ನಾಗಿ ಬೈಬಲ್ ವಾಕ್ಯ ಕಲಿಸ್ಕೊಡ್ತಾ ಇರ್ತಾರಲ್ಲೇ. ಇವನು ಈ ಹಾಸ್ಟೆಲ್ ಮಕ್ಕಳಿಗೆ ಬಹಳ ಪ್ರಾಮುಖ್ಯವಾದದ್ದು ಏನು ಗೊತ್ತೈತ್ರಿ? ನನಗೂ ಗೊತ್ತಿಲ್ಲ ಇದು, ಅವನು ಹೇಳಿದ್ಕೊಳ್ಳಿ ಗೊತ್ತಾಯ್ತು. ಅವನು ಹಾಸ್ಟೆಲ್ ಮಕ್ಕಳಿಗೆ ಬಹಳ ಪ್ರಾಮುಖ್ಯವಾಗಿ ಬಹಳ ಭದ್ರವಾಗಿ ಕಾಪಾಡಿಕೊಂಡು ಇಟ್ಕೊಳ್ಬೇಕಾಗಿದೆ ಏನ್ರಿ? ಕಾಪಾಡ್ಕೊಂಡು ಇಟ್ಕೊಳ್ಬೇಕಾಗಿದೇನ್ರಿ? ನಾವು ಹಾಸ್ಟೆಲ್ ಒಳಗಿದ್ರೆ ನಮ್ಗೆ ಗೊತ್ತಿರೋದಲ್ಲ. ಆ ಹುಡುಗ ಹೇಳ್ತಾ ಇದ್ದಾನೆ, ನಮಗೆ ಭಾಳ ಪ್ರಾಮುಖ್ಯ ಅಂದರೆ ಅವ್ರ ಚಾವಿ ಅಂತೆ. ಅವ್ರ ಕಡೆ ಚಾವಿ ಇರ್ತದಲ್ಲ, ಆ ಕಬಡ್ ಚಾವಿ, ಅವ್ರ ಕಬಡ್ ಚಾವಿ ಇರ್ತದೆ, ಅವ್ರ ಟ್ರಂಕ್ ಚಾವಿ ಇರ್ತದೆ, ಆ ಚಾವಿ ಅಂತೆ. ಅದಕ್ಕೆ ಯಾವತ್ತಿಗೂ ಏನು ದಾರ ಅಂತಾರೆ? ನಡಕ್ಕಿರೋ ದಾರಕ್ಕೆ ಕಟ್ಕೊಂಡಿರ್ತಾರಂತವ್ರು. ಅವು ಮಕ್ಕಳು ಆ ಚಾವಿ ಹೊತ್ತು ಕಳ್ಕೊಳ್ಳೋದು. ಯಾಕಂದ್ರೆ ಆ ಚಾವಿ ಹೋದರೆ ಅವ್ರದ್ದೆಲ್ಲ ಬಂದಾಗ್ತದೆ. ಯಾಕಂದರೆ ಬುಕ್ಕು, ಪೆನ್ಸಿಲು, ಪೆನ್ನು ಎಲ್ಲ ಕಬಡ್ಗೊಳಗಿರ್ತದೆ, ಚಾವಿ ಕೊಟ್ಟಿರ್ತಾರೆ. ಅವನು ಮಕ್ಕಳ ಜೊತೆಲಿ ಆಟ ಆಡ್ತಾ ಚೆನ್ನಾಗಿ ಭಾಳ ಹುಷಾರಿರ್ತಾನ್ರಿ. ಏನು ಹುಷಾರಿರ್ತಾನಂದ್ರೆ ಬ್ರಿಲಿಯಂಟ್ ಹುಡುಗ, ಇಂಥ ಬ್ರಿಲಿಯಂಟ್ ಹುಡುಗ. ಆದರೆ ತಾಯಿ ತಂದೆ ಇಲ್ಲದ ತಬ್ಬಲಿ, ಅಕ್ಕನ ಗಂಡ ಸಾಕಿದ ಅಕ್ಕನ ಗಂಡನ ಕೈಲಿ ಕೂಡ ಕಂಟ್ರೋಲ್ ಆಗ್ತಾ ಇಲ್ಲ ಅಂತೇಳಿ ಅವ್ರು ಏನು ಮಾಡಿದ್ರು, ಇವ್ನು ಕೆಟ್ಟೋಗ್ತಾನೆ ಅವಳು ಹುಡುಗ ಅಂತೇಳಿ ಅವ್ನಿಗೆ ಏನು ಮಾಡ್ದಾನೆ, ಹಾಸ್ಟೆಲಲ್ಲಿ ಸರ್ ಟೀಚರ್ ಎಲ್ಲ ಸ್ಟ್ರಿಕ್ಟ್ ಆಗಿರ್ತಾರಲ್ಲ, ಅಲ್ಲೆಲ್ಲ ನಡೆಯೋದಿಲ್ಲ. ಯಾಕಂದರೆ ಕಂಪ್ಲೀಟ್ ಹಾಸ್ಟೆಲ್ ಆರ್ಡರ್ ಅದಲ್ಲ, ಅಲ್ಲೆಲ್ಲ ಚೆನ್ನಾಗಿದ್ದ, ಓದ್ತಾ ಇದ್ದಾನೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ. ಅಲ್ಲಿ ಒಂದು ದಿವಸ ಏನಾತಂದರೆ ಇವನು ಚಾಬಿಯನ್ನು ಕಳ್ಕೊಂಡ. ಏನು ಕಳ್ಕೊಂಡ? ಚಾವಿ ಕಳ್ಕೊಂಡು ಕೂಡ ಟೆನ್ಷನ್ ಆಗಿಬಿಡ್ತಾವೆ. ಯಾಕಂದ್ರೆ ಚಾವಿ ಕಳೆದ್ರೆ ಇನ್ನು ಮಕ್ಕಳು ಹುಚ್ಚರಂಗಾಗಿಬಿಡ್ತಾರೆ. ಇವನು ಎಲ್ಲ ಮಕ್ಕಳು ತನ್ನ ಸ್ಕೂಲ್ ಸ್ಟೂಡೆಂಟ್ ಎಲ್ಲ ತೊಗೊಂಡು, ಅಯ್ಯೋ ನನ್ನ ಚಾವಿ ಕಳೆದಿತ್ತಪ್ಪ, ಆಟ ಆಡುವಾಗ ಎಲ್ಲಿ ಬಿದ್ದಿದ್ದು ಗೊತ್ತಿಲ್ಲ, ಎಲ್ಲ ಚಾವಿ ಕಳೆದು ಮಧ್ಯಾಹ್ನ 3 ಗಂಟೆಯಿಂದ ಹುಡುಕಾಡ್ತಾರೆ, ಗ್ರೌಂಡ್ ಎಲ್ಲ ಹುಡುಕಾಡ್ತಾರೆ. ಎಲ್ಲ ಅವ್ರು ಏನು ಮಾಡಿಬಿಟ್ರೆ ಹುಡುಗರಿಗೆಲ್ಲ ಗೊತ್ತಿದೆ ಚಾವಿ ಭಾಳ ಇಂಪಾರ್ಟೆಂಟ್. ಎಲ್ಲ ಹುಡುಗರು ಏನು ಮಾಡ್ತಾರೆ, ಒಬ್ಬೊಂದು ಚಾವಿ ಕಳೆದೈತಂದ್ರೆ ಎಲ್ಲರೂ ಬಂದು ಹುಡುಕ್ತಾರೆ. ಯಾಕಂದರೆ ಚಾವಿ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲ ಮಕ್ಕಳು ಗೊತ್ತಿದೆ. ಅಯ್ಯೋ ಅದೆಲ್ಲ ಅದ್ರೊಳಗಿರ್ತದೆ ಅಂತೇಳಿ ಎಲ್ಲ ಮಕ್ಕಳು, ಅವನು ಸ್ಕೂಲ್ನಲ್ಲಿರುವ ಎಲ್ಲ ಮಕ್ಕಳು ಬಂದರು. ಅವ್ನು ಸ್ಕೂಲ್ನಲ್ಲಿರುವ 20-30 ಇದ್ರು, ಅವ್ರು ಸ್ಕೂಲ್ನಲ್ಲಿ ಇದ್ದವರೇ ಬಂದರು. ಅದು ಸಾಕಾಗಿಲ್ಲ, ಅವ್ನು ಹೋಗಿ ಏನು ಮಾಡಿದೆ, ಪೂರ ಸ್ಕೂಲಲ್ಲಿ ಹಾಸ್ಟೆಲಲ್ಲಿ ಎಷ್ಟು ಜನ ಇದ್ರಲ್ಲ 70 ಜನರು ಕರ್ಕೊಂಡು ಬಂದ. ಮೇರೆ ಚಾವಿ ಗಮ್ಯಾರೇ ಬಾಬಾ, ಚಾವಿ ಗುಮ್ಗ ಅಲ್ಲಿ ಹೋಗಾರ. ಅವ್ನು ಪೂರ 70 ಜನ ಬಂದು ಹುಡುಕಾಡಿದ್ರೆ, ಚಾವಿ ಎಲ್ಲ ಹುಡುಕಾಡ್ತಾ ಇದ್ದಾರೆ. ಆ ಚಾವಿ ಸಿಗ್ತಾ ಇಲ್ಲ. ನೀವು ಒಳಗೊತ್ತನ ಬೇರೆ ಚಾವಿಗೆ ಯಾಕಂದ್ರೆ ಮಕ್ಕಳೆಲ್ಲ ಹುಡುಕ್ತಾರೆ ಅದಕ್ಕೆ. ಯಾಕಂದರೆ ಮಕ್ಕಳಿಗೆ ಗೊತ್ತಿದೆ ಆ ಚಾವಿ ಮೌಲ್ಯ ಏನಿದೆ ಅಂತೇಳಿ. ಹೌದಾ? ಮಕ್ಕಳಿಗೆ ಗೊತ್ತಿದೆ. ಅವಾಗ ಆ ಚಾವಿ ಎಲ್ಲ ಕೂಡ ಹುಡುಕಾದ, ಎಲ್ಲೂ ಸಿಗಲಿಲ್ಲ ಚಾವಿ. ಎಲ್ಲರೂ ಹೇಳ್ತಿರಲ್ವಿ. ಈಗ ಸಂಜೆ ಆಯಿತು, 6 ಆಯಿತು, 7 ಆಯಿತು. 7 ಆಗಿದ ಕೂಡಲೇ ಲೈಟು ಇಲ್ಲ, ಅಲ್ಲಿ ಕರೆಂಟು ಇಲ್ಲ, ಇನ್ನೂ ಕರೆಂಟ್ ಬಂದಿಲ್ಲ. 8 ಗಂಟೆ ಮೇಲೆ ಆಗೋದಿಲ್ಲ. ಇವರೆಲ್ಲ ಕಡೆ ಹುಡುಕಾಡಿದ್ರು. ಇವನು ಅಳ್ಕೋತಾ ರೂಮ್ ಒಳಗೆ ಬಂದ. ಕತ್ತಲಿದೆ. ಆವಾಗ ಅವ್ರ ಅಪ್ಪಾಜಿ ಹೇಳಿದರು, ಅಂಜಾನ್ ಪರಮೇಶ್ವರ್ ಏಕೈಕ್ ಅಂತೇಳಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆವಾಗ ಅಂಜಾನ್ ಪರಮೇಶ್ವರ್ ಅಂದರೆ ತಿಳಿಯದ ದೇವರೊಬ್ಬನಿದ್ದಾನೆ. ಅರೆ ನಾನು ದೇವ್ರು ಹೆಂಗೆ ಪ್ರೇಯರ್ ಮಾಡಬೇಕು, ಈಗ ದೇವ್ರು ಕೊಡಬೇಕಲ್ಲ ನನ್ನ ಚಾವಿ. ಆವಾಗ ಅವನಿಗೆ ನೆನಪು ಬರೋದೇನೆಂದರೆ, ನೋಡ್ರಿ ಎಷ್ಟು ಚೆನ್ನಾಗಿದೆ ಹಾಸ್ಟೆಲ್ನಲ್ಲಿರ್ತಕ್ಕಂಥ ಒಂದು ಮೂರು. ನೋಡ್ರಿ, ಅಂಜಾನ್ ಪರಮೇಶ್ವರ್ಕು ಅವ್ನು ನೆನಪು ಬಂದಿದ್ದೇನೆಂದರೆ, ನಮ್ಮ ತಂದೆ ಹೇಳಿದ್ರಲ್ಲ, ಅಂಜಾನ್ ಅಂದರೆ ತಿಳಿಯದ ದೇವರೊಬ್ಬನಿದ್ದಾನೆ, ಆತನೇ ನಿಜವಾದ ದೇವರು, ಆತನ ತಿಳ್ಕೊಬೇಕಾದ್ರೆ ಒಂದು ಗುರು ನಮಗೆ ಬೇಕು. ಅವನು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾನೆ. ಅವನಿಗೆ ನೆನಪು ಬರೋದೇನೆಂದರೆ, ಹಾಸ್ಟೆಲಲ್ಲಿ ಮಕ್ಕಳು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತಾರಂತೆ. ಹಾಸ್ಟೆಲ್ ಮಕ್ಕಳು ಪ್ರಾರ್ಥನೆ ಮಾಡುವಾಗ, ಪ್ರಭು ಯीशु मसीह हमारे को आज सोप नहीं है, प्रभु हमारे को सोप का अनुग्रह करो, सोप दे दो प्रभु, आज पेन नहीं है, पेन्सिल नहीं है ಅಂತೇಳಿ ಅವ್ರು ಪ್ರಾರ್ಥನೆ ಮಾಡ್ತಾ ಇರ್ತಾರಂತೆ. ಅವ್ರು ಪ್ರಾರ್ಥನೆ ಮಾಡ್ತಿರುವಾಗ ಸಿಗ್ತದಂತೆ ಅವ್ರಿಗೆ ದೇವರು ಎಲ್ಲಿದ್ದಾರೆ ಅವ್ರಿಗೆ ತಂದು ಅಲ್ಲೇ ಅವ್ರ ಪ್ಯಾಕೆಟ್ನಲ್ಲಿ ಬಂದು ಅಥವಾ ಅವ್ರ ಬಾಕ್ಸ್ನಲ್ಲಿ ಬಂದು ಅವ್ರ ಟ್ರಂಕ್ನಲ್ಲಿ ಬಂದು ಇಟ್ಟು ಹೋಗ್ತಾರಂತೆ. ಯಾಕಂದ್ರೆ ದೊಡ್ಡವ್ರನ್ನ ದೇವ್ರು ಪ್ರೇರೇಪಿಸಿ ಬಂದು ಇಟ್ಟೋಗಿದ ಕೂಡಲೇ, ಅಯ್ಯೋ ದೇಖಾನಾ मेरे को यीशु मसीह ने सोप दिया, पेन दिया, पेंसिल दिया, मैं प्रेयर किया, यीशु मसीह सच्चा परमेश्वर है. ಅವು ಎಲ್ಲ ಮಕ್ಕಳು ಹೇಳ್ಕೊತ ತಿರುಗ್ತಾರೆ, ನನಗೆ ಇವತ್ತು ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ, ನೋಡಿ ನಾವು ಪ್ರೇಯರ್ ಮಾಡದೆ ಕೊಟ್ಟಿದೆ. ಅವಾಗ ನೆನಪು ಬರ್ತದೆ, ಹೈನಾ अंजान परमेश्वर क्यों, यीशु मसीह है ना, उनको सोप दे रहा है, उनको पेन दे रहा है, पेंसिल दे रहा है, मेरे को क्यों यीशु मसीह चाबी नहीं देगा? वो सच्चा परमेश्वर है कहते. क्यों बोलते? बच्चे लोग सब लोग बोलते, देख आज मैं इतना प्रेयर किया, मेरा कंपास नहीं था, मेरे को कंपास आ गया, मेरे को कंपास ला के दिया परमेश्वर ने. ಯಾರೋ ಮೂಲಕವಾಗಿ ತಂದು ಕೊಡ್ತಾ ಇದ್ದಾರೆ. ಇವನೇನು ಮಾಡ್ದಾನೆ, ಕೈ ಎಬ್ಬಿಸಿ ಅವರೆಲ್ಲ ಪ್ರೇಯರ್ ಮಾಡ್ತಾರಲ್ಲ, ಅವ್ರು ಕೈ ಎಬ್ಬಿಸಿ, ಪರಮೇಶ್ವರ ಯೀಶು ಮಸೀ
मैं अभी तक जानता नहीं था अनजान परमेश्वर कोई है बोल के, तू ही सच्चा परमेश्वर है, जीवित परमेश्वर करके इधर के सब लोग प्रार्थना करते हैं, प्रभु मेरे को वो चाबी दे दो प्रभु, मेरी जिंदगी उसमें सपड़ा है प्रभु, मेरे को चाबी नहीं तो मैं कुछ नहीं कर सकता प्रभु. ಇಷ್ಟೇ ಆಮೇಲೆ ಹೇಳಿಲ್ಲಂತೆ. ಏನು ಹೇಳಿಲ್ಲ? ಆಮೇನು ಹೇಳಿ, ಅವನಿಗೆ ಆಮೇಲೆ ಹೇಳೋದು ಗೊತ್ತಿಲ್ಲಂತೆ. ಹೇಳಿ ಆ ಕತ್ತಲದಲ್ಲಿ ಹುಡುಕಾಡಬೇಕಾದ್ರೆ ಹೆಂಗೆ ಹುಡುಕಾಡಬೇಕು? ಸಿಗುವುದಿಲ್ಲ. ಅವನು ಕಾಲನ್ನು ಹಿಂಗೆ ಮಾಡ್ಕೊಳ್ತಾ ಕಾಲನ್ನು ಆ ಕತ್ತಲಲ್ಲಿ ಅಳಗಾಡಿಸ್ತಾ, ಆ ಕತ್ತಲಲ್ಲಿ ಕಾಲನ್ನು ತಡವಾಡಿಸ್ತಾ ಹೋಗ್ತಾ ಇರುವಾಗ ಕೆಲವು ನಿಮಿಷಗಳಾಯ್ತು. ಒಳಗೆ ಹೋಗ್ತಾ ನಡೀತಾ ಹಿಂಗೆ ಮಾಡ್ತಾ ಹೋಗ್ತಾ ಇದ್ದಾನೆ. ಪೂರ ಕಡೆ ಕಾಲಿನ್ನು ನೆಲದ ಮೇಲೆ ಹಿಂಗೆ ಮಾಡ್ತಾ, ಅವಾಗ ಕಾಲಿಗೆ ಏನೋ ತಾಗಿತ್ತು, ಛಲ್ ಅಂತೇಳಿ ತಾಗಿದ ಕೂಡಲೇ ಅದನ್ನು ತೆಗೆದುಕೊಂಡು ನೋಡಿದ, ಅದು ಅವನ ಚಾಬಿ. ಎಲ್ಲ ಇರ್ತಿಲ್ಲ. ಅವಾಗ ಹೇಳ್ದ, ವಾವ್ तो सचमुच परमेश्वर यीशु मसीह है, मेरी प्रार्थना सुना है. ನನ್ನ ಪ್ರಾರ್ಥನೆಯನ್ನು ಕೇಳಿದ. ಅಯ್ಯೋ, ನನ್ನ ದಿಕ್ಕಿಲ್ಲದ ಮನುಷ್ಯನು, ನನ್ನ ತಂದೆನೂ ಇಲ್ಲ, ತಾಯಿ ಇಲ್ಲ, ಯಾರಿಲ್ಲ, ಆದರೆ ಯೇಸು ಒಬ್ಬನಿದ್ದಾನೆ ನನಗೆ ಅನ್ನೋ ಧೈರ್ಯ ಅವನಿಗೆ ಬಂತಂತೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅವನಿಗೆ ನಾನು ಯೇಸು ಏನು ಕೇಳು, ಯಾಕಂದ್ರೆ ಅಲ್ಲಿರುವ ಮಕ್ಕಳೆಲ್ಲ ಅನಾಥರಿದ್ದಾರೆ. ಎಲ್ಲೇ ಹಾಸ್ಟೆಲಲ್ಲಿ ಪಾಪ ಅವ್ರಿಗೂ ತಂದೆ ತಾಯಿಗಳಿಲ್ಲ. ಅವ್ರು ಏನು ಮಾಡ್ಬೇಕಂದ್ರೆ ಅವ್ರಿಗೆ ಗುರುಗಳು ಏನು ಕಲಿಸ್ಕೊಟ್ಟಿದ್ದಾರೆ, ಏನು ಬೇಕಾದರೂ ಪೆನ್ ಬೇಕು, ಏನು ಪೆನ್ ಇಲ್ಲ, ಪ್ರೇಯರ್ ಮಾಡಿದ್ರೆ ದೇವ್ರು ಕೊಡ್ತಾರೆ. ಖಾಲಿ ಪ್ರೇಯರ್ ಮಾಡ್ಬೇಕು ಅವರು. ಪ್ರೇಯರ್ ಬೈಬಲ್ ಇರ್ತದೆ ಅವ್ರಿಗೆ. ಒಂದು ಟೈಮ್ ಇರ್ತದೆ, ಒಂದು ಅರ್ಧ ತಾಸು, ಒಂದು ತಾಸು ಪ್ರೇಯರ್ ಬೈಬಲ್ ಟೈಮ್ ಇರ್ತದೆ. ಆ ಟೈಮ್ ಮಾಡ್ಕೋಬೇಕು. ಅವ್ರಿಗೆ ಪ್ರೇಯರ್ ಮೇಲೆ, ಬೈಬಲ್ ಮೇಲೆ, ದೇವ್ರ ಮೇಲೆ ಭರೋಸೆ ಇಡುವುದನ್ನು ಕಲಿಸ್ಕೊಟ್ಟಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ನಾವು ನಮ್ಮ ಮಕ್ಕಳಿಗೆ ಅದನ್ನೇ ಕಲಿಸ್ಬೇಕು. ನನಗೆ ಡ್ರೆಸ್ ಕೊಡಿಸದೇ ಇದ್ದೀರಿ, ನಾ ಸ್ಕೂಲ್ ಹೋಗೋದಿಲ್ಲ ಅಂತ ಚಾಲೆಂಜ್ ಮಾಡ್ತಾರೆ. ಹೌದಲ್ಲ? ಸ್ಕೂಲ್ಗೆ ಹೋಗುವುದಿಲ್ಲ, ಕೊಡಿಸಬೇಕೆಲ್ಲ ಬಿಡೋದಿಲ್ಲ. ಇಲ್ಲರ ದುಡ್ಡು. ಆವಾಗ ತಂದೆ ತಾಯಿಗಳನ್ನು ತೆಗಳಬೇಡ್ರಿ, ಪ್ರಾರ್ಥನೆ ಮಾಡೋದನ್ನು ಕಲಿಸ್ಕೊಡ್ರಿ ಮಕ್ಕಳು. ಪ್ರೈಸ್ ದಿ ಲಾರ್ಡ್ ಜೀಸಸ್. ತಂದೆ ತಾಯಿಗಳು ಏನು ಕಲಿಸ್ಕೊಡ್ಬೇಕು ಮಕ್ಕಳಿಗೆ? ಪ್ರಾರ್ಥನೆ. ಸೊ ಈ ಮಗು ಏನು ಮಾಡಿತ್ತು, ಇವನಿಗೆ ಇಷ್ಟು ಖುಷಿ ಆಯಿತು. ಅರೇ, ನಾನು ಸಿಂಪ್ಲಿ ಪ್ರೇಯರ್, ಅವನಿಗೆ ಆಮೇಲೆ ಗೊತ್ತಿಲ್ಲ, ಅವನಿಗೆ ಇವರೆಲ್ಲ ಪ್ರೇಯರ್ ಮಾಡ್ತಾರೆ, ಅವನು ಪ್ರೇಯರ್, ಪರಮೇಶ್ವರ ಯೇಸು ಮಸಿ ತು ಸಚ್ಚಾ ಪರಮೇಶ್ವರ ಕತೆ. ಅನೂಪ್ ದಾಸ್ ನೋಡ್ರಿ, ಈ ಹುಡುಗ ಆವತ್ತಿಂದ, ಅಪ್ಪ ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಆದರೆ ನನಗೆ ಅಂಜಾನ್ ಪರಮೇಶ್ವರ್ ಉಸ್ಕ ನಾಮ್ ಮಾಲೂಮ್ ಪಡೇಗಾ, ಓ ಯೇಸು ಮಸೀ ಹೈ. ಅದೇ ವೇದಿಕೆ ಬಗ್ಗೆ ಮಾತಾಡಿದ್ರೆ, ಅಪೊಸ್ತಲನಾದ ಪೌಲು ಈ ವೇದಿಕೆಯನ್ನು ನೋಡಿದಂತೆ. ಯಾವುದು ಈ ಒಂದು ಪ್ರದೇಶದಲ್ಲಿ ಈ ವೇದಿಕೆಯನ್ನು ನೋಡಿದ. ನೋಡ್ರಿ, ಆ ವೇದಿಕೆ ಏನಂದ್ರೆ, ಆ ವೇದಿಕೆ ಅಂದ್ರೆ ನೋಡ್ರಿ 17ನೇ 23ನೇ ವಚನ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಏತನ್ಸ್ನಲ್ಲಿ ನೀವು ಪೂಜಿಸುವ ಪ್ರತಿಮೆಗಳನ್ನು ಚೆನ್ನಾಗಿ ನೋಡ್ತಾ ಇದ್ದಾಗ ಒಂದು ಬಲಿಪೀಠ ಅಂದ್ರೆ ಗೊತ್ತಿದೆ, ಇಂಥ ಬಲಿಪೀಠ ಒಂದಿತ್ತು, ಒಂದು ವೇದಿಕೆ ನಾನು ನೋಡಿದ್ದೇನೆ. ಅದರ ಮೇಲೆ ಏನು ಬರಲ್ಪಟ್ಟಿದೆ? ತಿಳಿಯದ ದೇವರು ಎಂದು ಬರಲ್ಪಟ್ಟಿದೆ. ಅಂದ್ರೆ ಅರ್ಥ ಏನು? ಆ ಏತನ್ಸ್ ನಲ್ಲಿ ಇರ್ತಕ್ಕಂಥ ಜನರು ಎಲ್ಲಾ ದೇವರುಗಳನ್ನು ಪ್ರೇಯರ್ ಮಾಡ್ತಿದ್ರಂತೆ. ಎಲ್ಲ ಅವ್ರಿಗಿರ್ತಕ್ಕಂಥ ಎಲ್ಲೇ ಗ್ರೀಕ್ ಇದು ಏತನ್ಸ್ ಎಂಬ ಪಟ್ಟಣದಲ್ಲಿ, ವಿದೇಶದಲ್ಲಿ ಅವರು ಎಲ್ಲಾ ದೇವಿ ದೇವತೆಗಳ ಫೋಟೋಗಳಿದಂತೆ. ಅವರು ಬಹಳ ದೊಡ್ಡ ದೊಡ್ಡ ಪ್ರತಿಮೆಗಳು, ದೊಡ್ಡ ದೊಡ್ಡ ಪ್ರತಿಮೆಗಳು, ಎಲ್ಲ ಕಡೆ ಪ್ರೇಯರ್ ಮಾಡ್ತಾರಂತೆ. ಎಲ್ಲ ಕಡೆ ಪ್ರಾರ್ಥನೆ ಮಾಡಿ ಕೇಳ್ತಾರೆ. ಎಲ್ಲಿ ಸಿಗಲಿಲ್ಲ ಅಂದ್ರೆ ಏನ್ ಮಾಡ್ತಾರಂತ ಗೊತ್ತಿದೆ? ತಿಳಿಯದ ದೇವರ ವೇದಿಕೆ ಕಡೆ ಬರ್ತಾರಂತೆ. ಅದ್ರ ಮೇಲೆ ಏನು ಬರ್ತಿದೆ? ತಿಳಿಯದ ದೇವರು. ಅಲ್ಲಿ ಹೋಗಿ ಪ್ರೇಯರ್ ಮಾಡಿದ್ರೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಅವರ ಪ್ರಾರ್ಥನೆ ಲಾಲಿಸಲ್ಪಡ್ತದೆ ಎಂಬುದಾಗಿ ಗಂಭೀರವಾಗಿ ಹೇಳ್ತಿರಲ್ಲ ನೀವು. ಲಾಲಿಸಲ್ಪಡ್ತಾರೆ ಎಂಬುದಾಗಿ ಹೇಳ್ಕೊಂಡು, ಆವಾಗ ಈ ಮಗು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದು ಯಾಕೆ ಅಂದ್ರೆ, ನಮ್ಮ ದೇಶದಲ್ಲಿ ಕೂಡ ತಿಳಿಯದ ದೇವರೊಬ್ಬನಿದ್ದಾನೆ ಅನ್ನೋ ನಂಬಿಕೆ ಬಹಳ ಜನಗಿದೆ. ಆತನೇ ನಿಜವಾದ ದೇವರನ್ನು ನಂಬ್ತಾರೆ. ಆತನ ಯಾರು ಅನ್ನೋದು ಅನೂಪ್ ದಾಸ್ ಎಂಬ ಮಗು ಕಂಡುಹಿಡ್ಕೋದೆ. ಯಾಕಂದ್ರೆ ತಿಳಿಯದ ದೇವರು ಮತ್ತು ಯಾರು ಅಲ್ಲ, ಕರ್ತನಾದ ಯೇಸು ಕ್ರಿಸ್ತನೆಂಬುದಾಗಿ ಅರ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಕರ್ತ ನಾಮಕ್ಕೆ ಮಹಿಮುಂಟಾಗಲಿ. ಆತನು ಒಳ್ಳೆಯವನು, ಒಳ್ಳೆ ವರಗಳಿಂದ ನಮ್ಮನ್ನು ತುಂಬಿದ್ದಾನೆ, ಅದ್ಭುತ ಕಾರ್ಯ. ಈಗ ಅವನಿಗೆ ಒಂದು ಸಂತೋಷ ಆಯಿತು. ನನಗೆ ಯಾರಿದ್ದಾರೆ? ಎಲ್ಲ ಅನಾಥ ಮಕ್ಕಳಿದ್ದಾರೆ. ಅನಾಥ ಮಕ್ಕಳಿಗೆ ತಂದೆ ತಾಯಿಗಳಿಲ್ಲ, ನನಗೆ ಯೇಸು ಇದ್ದಾರಪ್ಪ, ಇವರೆಲ್ಲ ಅದಕ್ಕೆ ಪ್ರೇಯರ್ ಮಾಡ್ತಾರೆ, ಇವ್ರಿಗೆಲ್ಲ ಅದಕ್ಕೆ ಸಿಗ್ತದೆ. ಅಯ್ಯೋ, ನನಗೆ ಯೇಸು ಇದ್ದಾರೆ ಅಂತೇಳಿ ಆವತ್ತಿಂದ ತನಗೆ ತಂದೆ ಯಾರನ್ನು ಭಾವಿಸ್ತಾ ಇದ್ದಾನೆ? ನನ್ನ ಯೇಸುನೇ ನನಗೆ ತಂದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈ ಒಂದು ಹುಡುಗ ಮುಂದೆ ಏನಾಗಲಿಕ್ಕಿದ್ದಾನೆ ಅಂತ ಕಲ್ಪನೆ ಮಾಡಲಿಕ್ಕಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದಿನಗಳದಂತೆ
ಪ್ರತಿಯೊಂದು ವಿಷಯದಲ್ಲಿ ಅಲ್ಲೇ ಪ್ರತಿ ಭಾನುವಾರ ಅಲ್ಲಿ ಪ್ರೇಯರ್ ಇರ್ತದೆ ಹಾಸ್ಟೆಲಲ್ಲಿ. ಮತ್ತು ಒಂದು ದಿವಸ ಏನಾಯ್ತಂದ್ರೆ ದೊಡ್ಡ ಕಾರ್ಯಕ್ರಮ ಕಂಡಕ್ಟ್ ಮಾಡಿದಾರಂತೆ. ಏನು ಕಂಡಕ್ಟ್ ಮಾಡಿದ್ದಾರೆ? ಒಂದು ಕಾರ್ಯಕ್ರಮ, ಅದು ಬೈಬಲ್ ಸುವಾರ್ತೆ ಸಾರ್ತಕ್ಕಂಥ ಒಂದು ಕಾರ್ಯಕ್ರಮ. ಅಲ್ಲೇ ಸುವಾರ್ತಿಕನು ಸುವಾರ್ತೆ ಸಾರ್ತಾ ಇರ್ತಾನೆ. ಯೇಸುವನ್ನು ಪ್ರಾರ್ಥನೆ ಮಾಡಿದರೆ ಎಂಥ ರೋಗವನ್ನು ಕೂಡ ಗುಣಪಡಿಸ್ತಾನೆ, ಏನು ಅನಾರೋಗ್ಯ ಇದ್ರೂ ಗುಣಪಡಿಸ್ತಾನೆ, ಎಂಥ ಕಷ್ಟಗಳಿದ್ರೆ ಬಿಡುಗಡೆ ಮಾಡ್ತಾನೆ, ದೆವ್ವ ಪೀಡಿತರನ್ನು ಬಿಡುಗಡೆ ಮಾಡ್ತಾನೆ, ಎಂಥ ಅನಿಷ್ಟವಿದ್ರೂ ಬಿಡುಗಡೆ ಮಾಡ್ತಾನೆ, ಮಾಟ ಶಕ್ತಿ ಬಿಡುಗಡೆ ಮಾಡ್ತಾನೆ. ಯೇಸು ದೊಡ್ಡವರು, ಆತನು ಸರ್ವಶಕ್ತನು, ಆತನಿಗೆ ಅಸಾಧ್ಯವಾದ್ಯದಿಲ್ಲ. ನಾನು ಪ್ರಾರ್ಥನೆ ಮಾಡ್ತೇನೆ. ಏನು ಹೇಳ್ತಾನೆ? ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ, ಯಾರ್ಯಾರಿಗೆ ಅನಾರೋಗ್ಯ ಇದೆ ಮುಂದೆ ಬರ್ರಿ ಅಂತ ಹೇಳ್ತಾರೆ. ಆವಾಗ ಎಲ್ಲರೂ ಜನ ಮುಂದೆ ಹೋಗ್ತಾರಂತೆ. ಯಾರ್ಯಾರಿಗೆ ಅನಾರೋಗ್ಯ ಇರ್ತದಲ್ಲ ಮುಂದೆ ಹೋಗ್ತಾರೆ, ಅವರಿಗೆಲ್ಲ ಪ್ರೇಯರ್ ಮಾಡ್ತಾ ಇರ್ತಾರೆ. ಈ ಹುಡುಗ ಯಾರು ಹುಡುಗ? ಈ ಹುಡುಗ ಬರ್ತಾ ಬರ್ತಾ ದೊಡ್ಡವನಾಗಿರ್ತಾನಲ್ಲಿ. ಈ ಹುಡುಗ ನೋಡ್ತಾನೆ ಪಾಸ್ಟರ್ ಪ್ರೇಯರ್ ಮಾಡ್ತಾ ಇರ್ತಾರೆ, ಯೇಸು ನಾಮದಲ್ಲಿ ಎಲ್ಲ ರೋಗಗಳು ಬಿಡುಗಡಾಗಲಿ, ಯೇಸು ನಾಮದಲ್ಲಿ ಸೈತಾನ ಬಿಟ್ಟು ಹೋಗಲಿ ಎಂಬುದಾಗಿ ದೆವ್ವ ಪೀಡಿತರು ಎಲ್ಲರೂ ಗುಣಪಡಿಸ್ತಾ ಇರ್ತಾನೆ. ಇದನ್ನು ನೋಡ್ತಾನೆ ಹುಡುಗ, ಅಪ್ಪ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದರೆ ರೋಗಗಳು ಹೋಗ್ತದ? ನೀನು ಏನು ಬೇಡಿಕೊಂಡ್ರೂ ಕೂಡ ಆಗ್ತದೆ. ಯಾರು ನಂಬುವರು? ಮಾರ್ಕ್ಸ್ ವಾರ್ತೆ 16ನೇ ಅಧ್ಯಾಯ 14ನೇ ವಚನ. ನಂಬಿ ದೀಕ್ಷಾಸ್ನಾನ ಹೊಂದುವರು ರಕ್ಷಣೆ ಹೊಂದುವರು, ನಂಬದೇ ಇರುವರು ದಂಡನೆಗೆ ಗುರಿಯಾಗುವರು. ನಂಬುವವರಿಂದ ಈ ಸೂಚಕ ಕಾರ್ಯಗಳು ಹಿಂಬಾಲಿಸು. ಅವರು ರೋಗಿಗಳ ಮೇಲೆ ಕೈ ಇಟ್ಟಾಗ ರೋಗಿಗಳು ನನ್ನ ಹೆಸರಿನಲ್ಲಿ, ಯಾರ ಹೆಸರಿನಲ್ಲಿ? ಯೇಸುವಿನ ಹೆಸರಿನಲ್ಲಿ ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರು ಗುಣವಾಗುವರು. ಅವರು ಹೊಸ ಭಾಷೆಗಳನ್ನು ಮಾತಾಡೋರು. ಅವರು ಹಾವುಗಳನ್ನ ಎತ್ತಿದ್ರು ಹಾವುಗಳು ಅವರನ್ನು ಕೇಡು ಮಾಡೋದಿಲ್ಲ. ವಿಷ ಪದಾರ್ಥವು ಅವರನ್ನು ಕುಡಿಸಿದ್ರು ಕೂಡ ಆ ವಿಷ ಪದಾರ್ಥದಿಂದ ಅವರು ಸಾಯುವುದಿಲ್ಲ. ಅದೇ ನನ್ನನ್ನು ನಂಬಿದ್ದವನಿಗೆ ಈ ಸೂಚಕ ಕ್ರಿಯೆಗಳು, ನಂಬುವವರಿಗೆ ಈ ಸೂಚಕ ಕ್ರಿಯೆಗಳು ಹಿಂಬಾಲಿಸುವವು. ಎಲ್ಲ ಹೇಳ್ತಾರಲ್ಲ, ನಂಬುವವರಿಗೇನು ಈ ಸೂಚಕ ಕ್ರಿಯೆಗಳು. ಈ ಹುಡುಗ ನೋಡ್ರಿ, ಹಾಸ್ಟೆಲ್ ಓದ್ತಿರ್ತದ ಹುಡುಗ ಎಷ್ಟು ಚೆನ್ನಾಗಿ ಗಮನಿಸ್ತಾ ಇದ್ದಾನೆ. ಯಾಕಂದ್ರೆ ಇವನಿಗೇನು ಕನ್ಫರ್ಮ್ ಆಗಿದೆ? ಯೇಸು ನಿಜವಾದ सत्य देवरू. ओ अनजान परमेश्वर अभी मेरे को जानकारी मिल गया. ओ जो सच्चा परमेश्वर है, ಯಾವ ನಿಜವಾದ ದೇವರಿದ್ದಾನೆ ಆತನ ಮತ್ತೆ ಯಾರಲ್ಲ ಯೇಸು ಎಂದು ಕಂಡುಕೊಂಡು ಬಿಟ್ಟ. ಕಂಡುಕೊಂಡು ಬಿಟ್ಟ ನಂತರ ಈತನು ಎಷ್ಟು ಮಾತ್ರಕ್ಕೂ ಇನ್ನು ಕದಲ್ತಾ ಇಲ್ಲ. ಪ್ರೇಯರ್ ಮೇಲೆ ಬೈಬಲ್ ಅವರು ವಾಕ್ಯ ಹೇಳುವಾಗೆಲ್ಲ ಕೇಳ್ತಾ ಇದ್ದ. ಕೇಳ್ತಾ ಏನು ಮಾಡ್ದ? ಈ ಪಾಸ್ಟರ್ ಎಲ್ಲರೂ ಕರೆದು ಪ್ರೇಯರ್ ಮಾಡಿದಾರಲ್ಲ, ಯೇಸುವಿನ ಹೆಸರ ಮೇಲೆ ರೋಗಿ ಮೇಲೆ ಕೈ ಇಟ್ಟರೆ ಪ್ರಾರ್ಥನೆ ಮಾಡಿದ್ರೆ ಆರಾಮಾಗ್ತಾ ಇದೆ. ಪಾಸ್ಟರ್ ನೋಡ್ತಾ ಇದ್ದಾನೆ, ಅವರು ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ನು ನೋಡಿದಾನೆ ಖಾಲಿ ಯೇಸು ಕೆ ನಾಮ್ ಸೆ ಚಂಗ ಹೊಡೆದ, ಯೇಸು ಕೆ ನಾಮ್ ಸೆ छुटकारा, ಯೇಸು ಕೆ ನಾಮ್ ಸೆ ಮೈ ಡಾಟ್. ಇದೆಲ್ಲ ಕೇಳಿದ ಅವನು. ಏನಪ್ಪ ಯೇಸು ಹೆಸರಲ್ಲಿ ಇಷ್ಟು ಪವರ್ ಇದೆಯಾ? ಆಮೇನ್ ಆಮೇನ್ ಹಲ್ಲೆಲೂಯಾ. ನಮಗೆ ಇದೆ ನಂಬಿಕೆ ಎಷ್ಟು? ಅನ್ಯನು ಒಂದು ಪಾಪ ಹುಡುಗ, ದಿಕ್ಕಿಲ್ಲದ ಹುಡುಗ, ತಂದೆ ತಾಯಿ ತೀರ್ಕೊಂಡು ಭಾವ ಬಂದು ಹಾಸ್ಟೆಲ್ ಸೇರಿಸಿ ದಿಕ್ಕಿಲ್ಲದ ಹುಡುಗ, ಅವನಿಗೆ ಏನು ನಂಬಿಕೆ ಬಿಡ? ದೇವರು ಸತ್ಯ ದೇವರು, ಈ ಹಮಾರ ಪಿತಾ ಹೈ, ಇದು ನನ್ನ ತಂದೆ, ನನಗೆ ತಂದೆ ತಾಯಿ ಯಾರೂ ಇಲ್ಲ ಅಂತ ತಿಳ್ಕೊಂಡೆ. ಈಗ ನನ್ನ ತಂದೆ ಈತನೇ ಏಸೈ ಅಂತೇಳಿ ಅವನ ತಂದೆ. ಇವನೇನು ಮಾಡ್ತಾನೆ, ಕೆಲವು ದಿನಗಳಾದಮೇಲೆ ಅವಳ ಅಕ್ಕಗೆ, ಅವಳ ಹಿಂದೆ ಕೆಲವು ತಿಂಗಳ ಹಿಂದೆ ಅವಳ ಅಕ್ಕಗೆ ಕ್ಯಾನ್ಸರ್ ಆಗಿರ್ತದೆ. ಅವಳ ಅಕ್ಕಗೆ ಕ್ಯಾನ್ಸರ್ ಆಗಿ ಅವಳು ಉಳಿಯುವುದಿಲ್ಲ, ಇನ್ನೂ ಕೆಲವೇ ತಿಂಗಳಲ್ಲಿ ಸಾಯ್ತಾಳೆ ಅಂತ ಹೇಳಿರ್ತಾನೆ. ಡಾಕ್ಟರ್ ಹೇಳಿದರೆ ಕನ್ಫರ್ಮ್ ಆಗಿಬಿಟ್ಟಿದೆ ಅವಳು ಸಾಯೋದು. ಕ್ಯಾನ್ಸರ್ 4th ಸ್ಟೇಜ್ಗೆ ಬಂದಿದೆ, 4ನೇ ಹಂತಕ್ಕೆ ಬಂದಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತೀರಾ ಹಲ್ಲೆಲೂಯಾ? ಮತ್ತೊಂದು ಸರಿ ಎಲ್ಲರೂ ಕೂಡಿ ಹೇಳ್ತೀರಾ ಹಲ್ಲೆಲೂಯಾ? ಅದು ಹೋಗಬಾರ್ದಂದ್ರೆ ಇದು ಹೋಗ್ಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕಾಗಿ ಅಲ್ಲಿ ಅವನು ಅಕ್ಕಗೆ ಒಂದು ಕ್ಯಾನ್ಸರ್ ಆಗಿರ್ತದೆ. ಆ ಅಕ್ಕ ಸಾಯುವಂಥ ಸ್ಥಿತಿಗೆ ಬರ್ತಾ 4th ಸ್ಟೇಜಲ್ಲಿದೆ. ಆ ಅಕ್ಕ ಸಾಯ್ತಾಳೆ ಅಂತ ಗೊತ್ತ. ಇವನಿಗೇನಂದರೆ, ನಮಗಿರೋ ದೊಡ್ಡ ಅಕ್ಕನೇ ಅಲ್ಲ ನಮ್ಗೆ ತಾಯಿ, ಹಂಗೆ ನಮ್ಮ ಅಕ್ಕ ಸತ್ರೆ ಹಿಂಗೆ ಅಂತೇಳಿ ಈತನು ಪ್ರೇಯರ್ ಮಾಡ್ತಾ ಇರ್ತಾನಲ್ಲ, ಈತನು ಕೂಡ ಏನು ಮಾಡ್ತಾನೆ, ಅಲ್ಲೇ ನಿಂತು ಪ್ರಭು परमेश्वर यीशु मसीह तू सच्चा परमेश्वर है मुझे मालूम है, हालेलुया, मेरे दीदी को चंगा कर दे प्रभु जी. ಏನು ಕೇಳ್ತಾನೆ? ನನ್ನ ಅಕ್ಕಳನ್ನು ಗುಣಪಡಿಸು ದೇವರೇ. ಸಣ್ಣ ಹುಡುಗ ಅವನು, ಇನ್ನು 7-8 ತರಗತಿಗೆ ಬಂದಿದ್ದಾನೆ ಅವನು. ನನ್ನ ಅಕ್ಕಳನ್ನು ಗುಣಪಡಿಸ್ದೇವ್ರೆ. ಎಸ್ಸಯ್ಯ, ನಮ್ಮ ಅಕ್ಕನಲ್ಲಿ ತರಲಿಕ್ಕಾಗೋದಿಲ್ಲ, ಆದರೆ ನಮ್ಮ ಅಕ್ಕ ಅಲ್ಲಿದ್ದಾಳೆ, ನಾವು ಎಲ್ಲಿಂದ ಪ್ರಾರ್ಥನೆ ಮಾಡಿದ್ರು ನೀನು ಕೇಳ್ತೀಯ ಅಂತಲ್ಲ. ನೋಡ್ರಿ ಎಷ್ಟು ನಂಬಿಕೆ. ನಾನು ಹಾಸ್ಟೆಲಿಂದ ಪ್ರಾರ್ಥನೆ ಮಾಡಿದ್ರೆ ಅಕ್ಕನನ್ನು ಅಲ್ಲಿ ಗುಣಪಡಿಸಿ, ಕರ್ತನೆ ನಮ್ಮ ಅಕ್ಕನನ್ನು ಗುಣಪಡಿಸ್ತೀವ್ರಿ. ಅವ್ನು ಪಾಸ್ಟರ್ ಪ್ರಸಂಗ ಮಾಡ್ತಾ ಇದ್ರೆ ಆ ಪ್ರಸಂಗವನ್ನು ಕೇಳಿ ಅವನಿಗೆ ನಂಬಿಕೆ. ನಮ್ಮ ಜನರಿಗೆ ಏನು ಬರ್ತದೆ? ಮಕ್ಕಳಿಗೆ ಪ್ರಸಂಗ ಕೇಳಿಸ್ತಾ ಇದ್ದೀವ, ದೇವರ ಪ್ರಸಂಗನ ಕೇಳಿಸ್ತಾ ಇದ್ದೀವ? ಅಲ್ಲಿ ಟಿ ವಿಯಲ್ಲಿ ಡ್ಯಾನ್ಸ್ ನಡೀತಾ ಇದ್ರೆ ಮಕ್ಕಳು ಡ್ಯಾನ್ಸ್ ಆಡ್ತಾ ಇರ್ತಾರಲ್ಲ.
ನಾನು ಒಂದು ಸರ್ ನಡೀತಾ ಇದ್ದಾಳೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಗೊತ್ತಿಲ್ಲ, ಟಿಮಿಕ್ 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 ಅಂತ ನೋಡಿದೆ. ये क्या हुआ इसको, क्या नहीं जी, वो टीवी में देख 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 उसको आंख में वो डांस का भूत पकड़े. ಈ ಮಕ್ಕಳಿಗೆ ಏನಾಯ್ತು, ಅಲ್ಲಿ ಚರ್ಚ್ ಒಳಗಿರ್ತಕ್ಕಂಥ ಪ್ರಾರ್ಥನೆ ಮಾಡಿ ಅವರಿಗೆ ದೇವರು ದೊಡ್ಡವನು ಅಂತೇಳಿ ಅವ್ರಿಗೆ ಬಹಳ ಭಕ್ತಿವಂತರು, ಇಷ್ಟು ಭಕ್ತಿ ಇಷ್ಟು ವಿಶ್ವಾಸ. ಅವನೇನು ಮಾಡಿದೆ, ಪ್ರೇಯರ್ ಮಾಡ್ತಾನೆ. ಅಲ್ಲಿ ಪಾಸ್ಟರ್ ಏನು ಪ್ರೇಯರ್ ಮಾಡ್ತಾನೆ, ಕೇಳ್ತಾ ಇದ್ದಾನೆ, ವಾಕ್ಯ ಕೇಳ್ತಾನೆ. ಅವನು ಕೂಡ ಯೇಸು ಕೆ ನಾಮ್ ಸೆ ಮೈ ಬಿ ಡಾಡ್ತಾ ಹೂँ, ಹಮಾರೆ ಘರ್ ಮೇ ಜೋ ಬಿ ದುಷ್ಟ ಶಕ್ತಿ ಡಾಡ್ತಾ, ಅವನೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ಯೇಸು ಕೆ ನಾಮ್ ಸೆ ಆಮೇಲೆ ಅನ್ನೋದು ಗೊತ್ತಿದೆ, ಅವ್ನು ಮಾಡ್ಕೋತಾ ಇದ್ದಾನೆ. ಅವನು ಸಣ್ಣ ಹುಡುಗ, ಅವನು 4 ತಿಂಗಳಲ್ಲಿ ಸಾಯ್ತಾರಂತ ಹೇಳಿದ್ರಂತೆ ಅವ್ರ ಅಕ್ಕ. 5-6 ತಿಂಗಳಾಯ್ತಂತೆ. हे मेरी माँ दीदी मरी नहीं, दीदी कड़े केळंत, दीदी क्या हुआ, कैसा है तेरे को, तबीयत ठीक है, अभी गोली खा रही नहीं खा रही, और डॉक्टर बोला ना तुम्हारे को 4 में नहीं कुछ नहीं, मुझे अभी आराम है. ಅವನು ಅಕ್ಕಾಗ ಹೇಳಿಲ್ಲಂತೆ, ಅಯ್ಯೋ ಪರಮೇಶ್ವರ್ ತು ಕಿತ್ನಾ ಸಚ್ಮುಚ್ ಹೈ. ಅವಳಕ್ಕ ಇವತ್ತಿಗೂ ಜೀವಂತಿದ್ದಾಳೆ, 25 ವರ್ಷ ಆಯಿತು. ಒಂದು ಸಣ್ಣ ಹುಡುಗ ಯೇಸು ನಿಜವಾದ ದೇವರೆಂದು ತಿಳಿದುಕೊಂಡು, अनजान परमेश्वर एक है, उस परमेश्वर को जाना तो एक गुरु चाहिए, वो गुरु हमारे को अनजान परमेश्वर पास लेके जाएगा ಅಂತೇಳಿ ಅವರ ತಂದೆ ಹೇಳಿರ್ತಾನೆ. ಒಂದು ತಿಳಿಯದ ದೇವರೊಬ್ಬನಿದ್ದಾನೆ, ಆ ತಿಳಿಯದ ದೇವರು ನಿಜವಾದ ದೇವರು, ಒಂದು ಗುರು ಬೇಕು. ಆ ಗುರುವಿಂದ ನಾವು ತಿಳಿಯದ ದೇವರ ಕಡೆ ಹೋಗ್ಬೋದು. ಅಂದ್ರೆ ನನಗೆ ತಿಳಿಯದ ದೇವರು ಯಾರು ಅಂತ ಗೊತ್ತಾಗಿದೆ, ಅದು ಯೇಸು ಎಂಬುದಾಗಿ ಗೊತ್ತಾಯ್ತು. ಚಿಕ್ಕ ಚಿಕ್ಕ ಮಕ್ಕಳು ಪ್ರಾರ್ಥನೆ ಮಾಡಿ ಉದ್ಧಾರ ಆಗ್ತಾ ಇದ್ದಾರೆ, ದೊಡ್ಡವ್ರು ಏನಾಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಏನು ಮಾಡ್ತಾ ಇದ್ದೇವೆ ನಾವು? ಹಲ್ಲೆಲೂಯಾ. ಈಗ ಇವನು ಬೈಬಲ್ ಪ್ರೇಯರ್ ಎಲ್ಲ ತಿಳ್ಕೊಂಡು ಇವನು ಖುಷಿ ಆಯಿತು, ದೇವರು ಎಷ್ಟು ದೊಡ್ಡ ಕೆಲಸ ಮಾಡಿದಾನೆ. ಇವನು ಬರ್ಬರ್ತಾ BCom ಫೈನಲ್ ಇಯರ್. ಯಾವಾಗ ಡಿಗ್ರಿ ಮಾಡ್ಲಿಕ್ಕೆ ಚಾಲು ಆಗಿದ್ದಾನೆ ಆವಾಗ ಪಾಪ ಲೋಕದಲ್ಲಿ ಬಿದ್ದಂತೆ. ಇವನು ಸೆಕೆಂಡ್ ಇಯರ್ ಮಟ್ಟ ಸೂಪರ್ ಮಾಡ್ದ, ಡಿಗ್ರಿ ಭಾಳ ಬ್ರಿಲಿಯಂಟ್ ಸ್ಟೂಡೆಂಟ್, ಅವನು ಟಾಪ್ ಸ್ಟೂಡೆಂಟ್. ಅವನು ಬರ್ಬರ್ತಾ ಕೆಟ್ಟವರ ಸಾಹಸ ಹಿಡ್ಕೊಂಡು, ದುಷ್ಟರ ಸಾಹಸ ಹಿಡ್ಕೊಂಡು ಕುಡಿಯೋದು, ಸಿನಿಮಾ ನೋಡೋದು, ಪೋಖ್ರಿತನ ಮಾಡೋದು, ಚಾಳಿಸೋದು, ಹುಡುಗಿಯರನ್ನು ಚಾಳಿಸೋದು ಮತ್ತು ಹೊಡೆದಾಟ ಮಾಡೋದು. ಎಷ್ಟೋ ಸಾರಿ ಅವನ್ನ ಪೊಲೀಸ್ ಸ್ಟೇಷನ್ ತೊಗೊಂಡೋಗಿದ್ದಾರೆ. ಪೊಲೀಸ್ ಸ್ಟೇಷನ್ ಹೊಡೆದು ಎಷ್ಟು ಸಾರಿ ಬುದ್ಧಿ ಹೇಳ್ತಾರೆ, ಕೇಳೋದಿಲ್ಲ. BCom ಫೈನಲ್ ಇಯರ್ ಮಟ್ಟ ಬರ್ತಾನೆ, ಭಾಳ ಚೆನ್ನಾಗಿ ಟಾಪ್ನಲ್ಲಿ ಪಾಸ್ ಆಗಿರ್ತಾನೆ. BCom ಫೈನಲ್ ಇಯರ್ನಲ್ಲಿ ಇದೆಲ್ಲ ನಡೀತಾ ಇರ್ತದೆ. ಎಲ್ಲರೂ ಹೇಳ್ತಿರಲ್ಲ. ಹಾಗಾದ್ರೆ ಎಲ್ಲರೂ ಬೈತಾ ಇರ್ತಾರೆ, ಇದು ಕಾಮ್ಕಾನೆ, ತು ನಿಕಮ್ಮ, ನೀನಿಂಥವ್ನು, ನೀನು ಬೇಕಾರಾಗಿದೆ, ನೀನು ಹಂಗಿದೆ ಅಂತ ಎಲ್ಲರೂ ಅವನನ್ನು ತೆಗಳ್ತಾರೆ. ನೀನು ಉಪಯೋಗ ಇಲ್ಲ, ನೀನು ಏನಿಲ್ಲ, ನೀನು ಕೆಲಸಕ್ಕೆ ಬಾರದವನು, ನೀನು ಅನಿಷ್ಟನು ಅಂತ ಹೇಳ್ಕೊಂಡು ಎಲ್ಲರೂ ಹೇಳ್ತಿರಲ್ಲಲ್ವಯ್ಯ. ಆದರೆ ಈ ಹುಡುಗ ದೊಡ್ಡವನಾಗಿದ್ದ ಕೂಡಲೇ ಸ್ವಲ್ಪ ದಿಕ್ಕು ತಪ್ಪಿಬಿಟ್ಟಿದ್ದಾನೆ. ಆದರೆ ದೇವರು, ಸತ್ಯ ದೇವರು ಯಾರಂತ ಅನ್ನೋದು ಒಂದು ಗೊತ್ತಿದೆ ಅವನಿಗೆ. ಆ ದೇವರು ಗೊತ್ತಿರೋದ್ರಿಂದ ಆ ದೇವರ ಭಯ ಅವನಿಗಿತ್ತು. ಆದರೆ ಬರ್ತಾ ಏನಾಯಿತು, ಸಂಪರ್ಕ ಕಡಿಮೆ ಆಗಿದ್ದ ಕೂಡಲೇ ಅವನು ದೇವರ ಸಂಪರ್ಕ, ದೇವ ಜನರೊಟ್ಟಿಗೆ ದೇವರ ಫೆಲೋಶಿಪ್ ಇಲ್ಲದ ಕಾರಣದಿಂದ ಅವನು ಬರ್ತಾ ದುಷ್ಟ ಮಾರ್ಗದಲ್ಲಿ ನಡೀಲಿಕ್ಕಾದ. ಪೊಲೀಸ್ ಸ್ಟೇಷನಲ್ಲಿ ಎಷ್ಟೊತ್ತು ತೊಗೊಂಡೋಗಿ ಉಲ್ಟಾ ನೀತಾಗಿ ಚಲೋ ಹೊಡೆದ್ರಂತ, ಕೇಸ್ ಹಾಕಿಲ್ಲ. ಪಾಪ ಹುಡುಗ ಫೈನಲ್ ಇಯರ್, ನೋಡ್ಲಿಕ್ಕೆ ಸ್ಮಾರ್ಟ್ ಇದ್ದಾನೆ, ಜ್ಞಾನವಂತರು, ಬುದ್ಧಿವಂತರು, ಕಾಲೇಜಿನಲ್ಲಿ ಟಾಪ್ ಅಂದಮೇಲೆ ಪೊಲೀಸರು ಕೂಡ ಹಂಗೆ ಮಾಡೋದಿಲ್ಲ, ಹೊಡೆದು ಗಿಡದು ಗದರಿಸಿ ಕಳಿಸ್ತಾರೆ, ಅವ್ರಿಗೆ ಬುದ್ಧಿ ಹೇಳಿ ಕಳಿಸ್ತಾರೆ. ಒಳ್ಳೆಯವರು ಪೊಲೀಸರು. ಸೊ ಅವಾಗ ಏನಾಯಿತು, ಹೀಗೆ ನಡೆದ ಕೂಡಲೇ ಇವನು ಅಕ್ಕನ ಗಂಡನ ಕಡೆನೂ ಇರೋಕ್ಕಾಗೋದಿಲ್ಲ, ಎಲ್ಲಿರೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ಯಾರು ಇಟ್ಕೊಳ್ತಾ ಇಲ್ಲ. ಯಾಕಂದರೆ ಇವನು ಭಾಳ ಏನಾಗಿದ್ದಾನೆ, ಉಡಾಳಾಗಿಬಿಟ್ಟಿದ್ದಾನೆ, ಭಾಳ ಪೋಖ್ರಿಯಾಗಿಬಿಟ್ಟಿದ್ದಾನೆ. ಇಷ್ಟೆಲ್ಲ ಆಗಿಬಿಟ್ಟಿದೆ ಅಂತೇಳಿ ಒಂದು ದಿವಸ ಅವರ ಊರಿನಲ್ಲಿ, ಆಂಧ್ರಲ್ಲಿ ಒಂದು ಊರಿನಲ್ಲಿ ಒಂದು ಚರ್ಚ್ ಇತ್ತು. ಆ ಚರ್ಚಲ್ಲಿ ಪಾಸ್ಟರ್ ಇದ್ದರು. ಏನಾಯಿತು, ಅವರ ಚರ್ಚಲ್ಲಿ ಯಾರೋ ಸೇವಕರು ಬಂದು ದೇವ್ರ ವಾಕ್ಯವನ್ನು ಸಾರಿ ಅವರೆಲ್ಲರಿಗೆ ಒಂದು ಮ್ಯಾಗ್ಝಿನ್ ಕೊಟ್ಟರಂತೆ. ಇವನು ಸ್ವಲ್ಪ ಅವನ ಕಡೆ ಇರೋದು 20 ರೂಪಾಯಿ. ಅವನು ಪ್ರಸಂಗ ಮಾಡಿದ್ಕೊಳ್ಳಿ, ಆ ಪ್ರಸಂಗವನ್ನು ಕೇಳಿ 20 ರೂಪಾಯಿನೂ ಕಾಣಿಕೆ ಹಾಕಿದವರು ಎಲ್ಲರಿಗೆ ಇವನಿಗೆ ಒಂದು ಪೇಪರ್ ಕೊಟ್ಟರಂತೆ, 2 ಪೇಜಿನ ಪೇಪರ್. ಆ 2 ಪೇಜಿನ ಪೇಪರ್ ಕೊಟ್ಟು ಆ ಪೇಪರ್ ಓದಿದಂತೆ. ಓದಿದ ಕೂಡಲೇ ಯವನಸ್ಥರ, ನೂತನ ಯವನಸ್ಥರಿಗೆ ಒಂದು ಸುವರ್ಣ ಅವಕಾಶ ದೇವರ ಸೇವೆ ಮಾಡಲಿಕ್ಕೆ ಮತ್ತು ಬೈಬಲ್ ಟ್ರೈನಿಂಗ್ ಮಾಡಲಿಕ್ಕೆ ಅಂತ ಹೇಳಿ ಒಂದು ಕೆಳಗೆ ಒಂದು ಲೈನ್ ಬರೆದಿದೆ. ಯಾರ್ಯಾರು ಬೈಬಲ್ ಟ್ರೈನಿಂಗ್ ಬರ್ಬೇಕಂತಿರ್ತಾರೆ ಅವರು ಅರ್ಜಿ ಹಾಕ್ರಿ, ನಿಮಗೆ ಬೈಬಲ್ ಟ್ರೈನಿಂಗ್ಗೆ ನಾವು ತೊಗೊಳ್ತೀವಿ, ನಾವು ಸೇವಿಕ. ಅವಾಗ ಇವನು ಹೋಗಿ, ಅಯ್ಯೋ ಹೌದಲ್ಲ, ನಾನು ಭಾಳ ಕೆಟ್ಟೋಗ್ತಾ ಇದ್ದೇನೆ, ನಾನು ಚೆನ್ನಾಗಿ ಆಗ್ಬೇಕು, ನಾನು ಒಳ್ಳೆಯನಾಗಬೇಕು ಅಂತೇಳಿ ಇನ್ನೇ ಮಾಡ್ತಾನೆ, ಈ ಬೈಬಲ್ ಟ್ರೈನಿಂಗ್ ಮಾಡಬೇಕು ನಾನು. ಯಾಕಂದರೆ ಅವನಿಗೆ ಏನು ಇಷ್ಟ ಇರ್ತದೆ, ತಿಳಿಯದ ದೇವ್ರ ಬಗ್ಗೆ ಇನ್ನೂ ತಿಳಿಯಬೇಕನ್ನೋ ಆಸೆ ಇರ್ತದೆ. ಇವನು ಏನು ಮಾಡಿರ್ತಾನೆ,
ಇದೇ ರೀತಿಯಿಂದ ಅವನು ಮುಂದೆ ಸಾಗ್ತಾ ಇರ್ತಾನೆ. ಇನ್ನೂ ಟ್ರೈನಿಂಗ್ ಮಾಡ್ಬೇಕಂತೇಳಿ ಅವ್ರ ಅಣ್ಣ ಕಡೆ ಹೋಗ್ತಾನೆ, ಅವರ ಅಕ್ಕನ ಬಾವ ಕಡೆ, ಬಾವ ಅಲ್ಲ ಅಕ್ಕನ ಗಂಡ, ಬಾವ ಕಡೆ ಹೋಗ್ತಾನೆ. ಬಾವ ನಾನು ಬೈಬಲ್ ट्रेनिंग तू बाइबल ट्रेनिंग को, अरे पोखरी है तू क्या गुंडा है तू बेकार है, तू भिदोड़ा है, बेवड़ा है, तू सब लोग काट के पीके तू जाता तू बाइबल नहीं मुझे जाना है भावा, ನನಗೆ ಹೋಗಬೇಕು, ನಾನು ನೀನು ಬೇಕಾರಿದ್ರೆ ಕುಡುಕ ಪಟ್ಟಿಂಗ ತಿರುಗಬೋಕಿ ನೀನು ಅಂತವನು, ತಿರುಬೋಕಿ ನೀನು ನೋಡ್ರಿ ಎಂಥ ಬೇಗಳ ಬರ್ತಾ ಇದ್ದವನು, ತಿರುಬೋಕಿ ಉಪಯೋಗ ಇಲ್ಲದವನು, ನಿನ್ಗೆ ಯಾರು ತಗೋತಾರ, ಅಲ್ಲೆಲ್ಲ ಯಾರು ನೀ ಹೋಗಿದ್ರೆ ಓಡಿಸ್ತಾರಲ್ಲಿಂದ ಅಂತೇಳಿ. ಇಲ್ಲ ಮುಜೆ एक बार ಜಾನೆ ದೇವನ, ಯಾಕಂದ್ರೆ ನಾನು ಕೆಟ್ಟ ಚಟ ಎಲ್ಲ ಬಿಡಬೇಕಂತಿದೆ, ನನಗೆ ನಾನು ಅಲ್ಲಿ ಹೋಗಿದ್ರೆ ಚೆನ್ನಾಗಾಗ್ತೀನಿ ನಾನು ಅಂತೇಳಿ ಏನು ಹೇಳಿದ್ರು ಕೇಳೋಲ್ಲ. ಎಲ್ಲರೂ ಹೇಳ್ತಿರಲ್ವ, ಮಕ್ಕಳು ಮಾಡುವ ಕ್ರಿಯೆಗಳನ್ನು ನೋಡಿ ಅವರ ಭಾವನು ಹೇಳ್ದಾನೆ, ನೀನು ಸರಿ ಇಲ್ಲ, ನಿನ್ನ ವ್ಯವಹಾರ ಸರಿ ಇಲ್ಲ, ನೀನು ರೂಢಿ ಸರಿ ಇಲ್ಲ, ನೀನು ಬೇಕಾರಾಗಿದೆ ಅಂತ ಹೇಳಿದ. ಅವ್ರ ಅಕ್ಕ ಆದರೆ ಕೇರೆ ಮಾಡೋದಿಲ್ಲ. ಆಮೇಲೆ ಅವನು ಹೇಳೋದು ಚರ್ಚ್ ಪಾಸ್ಟರ್ ಕಡೆ ಹೋದ, ಆ ಸಣ್ಣ ಊರಿನಲ್ಲಿ ಸಣ್ಣ ಚರ್ಚ್ ಪಾಸ್ಟರ್ ಕಡೆ, ಚರ್ಚ್ ಪಾಸ್ಟರ್ ಹೇ ಸೇವೆ ನೀನು ಮಾಡ್ತೀಯ, ನಿನಗೆ ಸೇವೆ ಬರ್ತದ, ಒಂದು ಸೇವೆ ಬೇಕಾ ನಿನಗೆ, ಎಂಥ ಸೇವೆ ಮಾಡ್ತೀನಿ ನೀನು ಅಂತೇಳಿ ಅವರ ಆ ಚರ್ಚ್ನಲ್ಲಿದ್ದ ಪಾಸ್ಟ್ರು ಹೇಳ್ತಾನೆ, ನೀನು ಮೊದಲು ಸುಧಾರಿಸ್ಕೊ ಆಮೇಲೆ ಸೇವೆ ಮಾಡಂತೇಳಿ, ನೀನು ಸುಧಾರಿಸ್ಕೊ ಅಂತ ಹೇಳ್ಕೊಡಿ. ಅವನು ನಾನು ಸುಧಾರಿಸ್ಕೊತೀನಿ, ಫಸ್ಟ್ ಒಂದು ಅವಕಾಶ ಕೊಡಿ, ನನಗೇನು ಕೊಡಿ, ನನಗೊಂದು ಅವಕಾಶ ಕೊಡಿ, ನನಗೊಂದು ಅವಕಾಶ ಕೊಡಿ, ಹಲ್ಲೆಲೂಯಾ, ನನಗೊಂದು ಅವಕಾಶ ಕೊಡಿ ಅಂತ ಹೇಳಿದ್ರೆ ಯಾರು ನಿನಗೆ ಯಾರು ಕೊಡ್ತಾರೆ ಅಂತೇಳಿ ಮಾತಾಡಿಲ್ಲ. ಇವನೇನು ಮಾಡಿದೆ, ಪತ್ರ ಹೆಂಗೆ ಬರ್ದ ಅಂದರೆ, ತಾನು ಎಂಥ ಕೆಲಸ, ಎಂಥ ಕೆಟ್ಟವನಾಗಿದ್ದೇನೆ, ನಾನು ಶಾಲೆಯಲ್ಲಿ ಕಾಲೇಜಲ್ಲಿ BCom ಫೈನಲಿಗೆ ಬಂದಿದ್ದೇನೆ, BCom ಫೈನಲ್ ಡ್ರಾಪ್ಔಟ್ ಆಗಿದ್ದೇನೆ, ನಾನು ಆ ಟ್ರೈಂಗ್ ಸ್ಟೂಡೆಂಟ್ ಆಗಿದ್ದೇನೆ, ನಾನು ಹೀಗೆ ಕೆಟ್ಟ ಹುಡುಗರ ಜೊತೆಲಿ ತಿರುಗಾಡಿದೆ, ನಾನು ಇಂಥ ಕೆಟ್ಟ ಕೆಲಸ ಮಾಡಿದೆ, ಎಲ್ಲ ಕೆಟ್ಟ ಕೆಲಸ, ಹೀಗೆ ಹೊಡೆದಾಟ ಎಲ್ಲ ಮಾಡಿದ್ದೇನೆ, ಮತ್ತು ಪೊಲೀಸ್ ಸ್ಟೇಷನ್ ನನಗೆ ಎಷ್ಟೊತ್ತಾಗಿ ತೊಗೊಂಡೋಗಿ ಹೊಡೆದ್ರು, ಆದರೆ ನನಗೆ ಒಳ್ಳೆಯವನಾಗೋದು ಆಸೆ ಇದೆ, ನಾನು ದೇವ್ರ, ಯಾಕಂದರೆ ಯೇಸು ನಿಜವಾದ ದೇವರಂತ ನನಗೆ ಗೊತ್ತಿದೆ, ಆತನೇ ಸತ್ಯ ದೇವರಂತ ನಂಗೆ ಗೊತ್ತಿದೆ, ನಾನು ಇನ್ನೂ ತಿಳ್ಕೊಳ್ಬೇಕು, ದಯಮಾಡಿ ನನಗೆ ನೀವು ಇದು, ಅವನು ಕಾಲೇಜ್ ಓದಿದಾನಲ್ಲ, ಅರ್ಜಿ ಬರ್ದಾನ, ಪೂರ ಏನಿದಕ್ಕೆಲ್ಲ ನಿಜ ಹೇಳಿಬಿಟ್ಟಿದ್ದಾನ. ಇವರ ಅಕ್ಕನ ಗಂಡ ಮತ್ತು ಚರ್ಚಿನ ಪಾಸ್ಟರ್ ಏನು ಮಾಡಿದ್ದಾರೆ, ಅವನಿಗೆ ಅನುಮತಿ ಕೊಡ್ತಾರೆ, ಮುಜೆ ಅನುಮತಿ ದೇವು, ಮುಜೆ ಜಾನೆ ಕೆ ಲಿಯೆ ಮೌಕಾ ದೇವು ಮೇರೆಕು, ಅಂದರೆ ಅವ್ರ ಪಾಸ್ಟರ್ಗಳು ಏನು ಕೊಡ್ಬೇಕು, ಲೆಟರ್ ಕೊಡ್ಬೇಕು, ಅವ್ರಿಗೆ ಲೆಟರ್ ಕೊಡಲಿಲ್ಲ, ಅಲ್ಲಿ ಸೇರಿಸ್ಕೊಳ್ಳೋಲ್ಲ ಕಾಲೇಜಿನಲ್ಲಿ, ಆ ಬೈಬಲ್ ಕಾಲೇಜಲ್ಲಿ. ಅವ್ರು ಏನು ಮಾಡ್ತಾರೆ, ಅಯ್ಯೋ ತೆರಕು ನಿನ್ನ ಕಾಲೇಜಿಗೆ ಕೊಟ್ಬಿಟ್ರು, ನಾನು ಹೆಸರು ಕಳಿಸ್ಕೋಬೇಕಂತ ಅವರು ಹೆದರ್ತಾ ಇದ್ದಾರೆ. ಆದರೆ ಇವನು ಲೆಟರ್ ಬರ್ದ, ಅವನೇ ಲೆಟರ್ ಬರೆದು ಕೊಡಲಿ, ಅಲ್ಲಿಂದ ಲೆಟರ್ ಏನು ಬರಬೇಕು, ಅಲ್ಲಿ ಕಾಲೇಜಿಂದ, ಆ ಬೈಬಲ್ ಕಾಲೇಜಿಂದ ಪ್ರಿನ್ಸಿಪಲ್ ಲೆಟರ್ ಹಾಕಿರ್ತಾರೆ, ನಾವು ನಿನಗಾಗಿ ಪ್ರಾರ್ಥನೆ ಮಾಡಿದ್ದೇವೆ, ನಿನ್ನನ್ನು ದೇವರು ಆರಿಸ್ಕೊಂಡಿದ್ದಾನೆ, ನಿಂದ ಅಡ್ಮಿಷನ್ ಆಗಿದೆ, ಬಂದ್ಬಿಡು ನೀನು ಅಂತ ಹೇಳಿದಂತೆ, ನಿನ್ನ ಅಡ್ಮಿಷನ್ ನಾವು ಮಾಡಿಕೊಂಡಿದ್ದೇವೆ, ಬಂದ್ಬಿಡು ಅಂತ ಹೇಳಿ. ಇವನು ಹೋಗಿ ಅವ್ರ ಅಕ್ಕನ ಗಂಡ ಕೇಳಿದ, ನಂದು ಅಡ್ಮಿಷನ್ ಆಗಿದೆ ಬಾವ, ನೋಡಿದು ಅಡ್ಮಿಷನ್ ಆಗಿದೆ ನಂದು, ನನಗೆ ಬಾ ಅಂತ ಹೇಳ್ತಾ ಇದ್ದಾರೆ, ದೇವ್ರು ನನ್ನ ಆರಿಸ್ಕೊಂಡಿದ್ದಾರಂತೆ, ನಾನು ದೇವ್ರ ಮಗನಂತೆ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ನಿನಗೆ ಯಾರಪ್ಪ, ನೀ ಏನೋ ಬರ್ದು, ಏನೋ ನೀನು ಸುಮ್ಮನೆ ಬರ್ದಿರ್ಬೋದು, ನೀನು ಹೋಗಿದ್ರು ಕೂಡ ಆ ಬೈಬಲ್ ಕಾಲೇಜ್, ಅದು ಭಾಳ ಸ್ಟ್ರಿಕ್ಟ್ ಬೈಬಲ್ ಕಾಲೇಜ್, ಎಂಥ ದೇವ್ರ ಮಕ್ಕಳಿದಾರೆ ಗೊತ್ತಿದೆ, ಎಂಥ ಬೈಬಲ್ ಸ್ಕಾಲರ್ಸ್ ಇದ್ದಾರೆ, ಎಂಥ ಒಳ್ಳೆ ಬೈಬಲ್ ಕಾಲೇಜ್, ಅಲ್ಲಿ ನೀನು ಒಂದು ವಾರ ಹಿಡಿದಿಲ್ಲ, ನೀನು ಓಡಿ ಬಂದುಬಿಡ್ತೀವಿ, ನಿಂಗೆ ಓಡಿಸ್ಬಿಡ್ತಾರಲ್ಲ ಅಂತ ಹೇಳ್ತಾರೆ. ಬಾವಾಗ ಹೇಳಿದ್ರು ಕೇಳಿಲ್ಲ, ಪಾಸ್ಟರ್ಗೆ ಹೇಳಿದ್ರು ಕೇಳಿಲ್ಲ, ಯಾರಿಗೆ ಪಾಸ್ಟರ್ ಹೇಳಿದ್ರೆ ಪಾಸ್ಟರ್, ಅಯ್ಯೋ ಅದು ಭಾಳ ದೊಡ್ಡ ಬೈಬಲ್ ಕಾಲೇಜ್, ಅದು ಎಂಥ ಅದ್ಭುತವಾದಂಥ ಬೈಬಲ್, ಎಂಥ ಸೇವಕರು ತಯಾರಾಗಿದ್ರೆ ಗೊತ್ತಾ, ಅಂಥ ಬೈಬಲ್ ಕಾಲೇಜಲ್ಲಿ ನೀನು ಹೋಗ್ತೀಯಾ, ನೀನು ಹೋದರೆ ಒಂದೇ ವಾರದಲ್ಲಿ ಹೊರಗೆ ಆಗ್ತಾನೆ ಅಂತ ಹೇಳಿದ್ರು. ಮುಜೆ ಮೌಕಾ ದೇವ್ ಜಾನೆ ಕೆ ಲಿಯೆ, ಅವ್ರಿಗೇನೆಂದರೆ, ನಾನು ದೇವರು ನಿಜವಾದ ದೇವರು, ಸತ್ಯ ದೇವರು, ಅಂಜಾನ್ ಪರಮೇಶ್ವರ್ ಜೋ ಥಾ ವೋ ಯೇಸು ಮಸಿ ವಹಿ ಸಚ್ಚಾ ಪರಮೇಶ್ವರ, ಆತನೇ ನಿಜವಾದ ದೇವರನ್ನು ಅರ್ಥಕೊಂಡನು. ಆಮೇಲೆ ಏನು ಮಾಡ್ದ, ಆತನು ಕೇಳಿಲ್ಲ, ಇವರೆಲ್ಲ ಕೇಳಿಲ್ಲ, ಪಾಪ ಭಾಳ ದುಃಖಪಟ್ಟ. ಇನ್ನೊಂದು ಫ್ರೆಂಡ್ ಬಂದ, ಅವನು ಹೇಳ್ದ, ಬೈಬಲ್ ಕಾಲೇಜ್ ಸಚ್ಮುಚ್ ಜಾನ ಚಾತೀವ ತುಮ್ಗೆ ಅಂತ ಹೇಳ್ದ. ಅವನು ಅಲ್ಲಿನ ಕ್ರಿಶ್ಚಿಯನ್ ಫ್ರೆಂಡ್, है सचमुच जाना चाहता हूँ। अरे सीरियस तू इतना? नहीं, मैं जाना चाहता हूँ, मैं सीखना। क्यों बोलते? मैं बचपन में यीशु मसीह सच्चा मसीह करके मैं जाना, ಯೇಸು ಕ್ರಿಸ್ತ ನಿಜವಾದ ದೇವರು ಅಂತೇಳಿ ನಾನು ಹಾಸ್ಟೆಲಲ್ಲಿ ಪ್ರೇಯರ್ ಮಾಡಿರುವಾಗ ಎಲ್ಲ ದೇವರು ನಂಗೆ ತಂದು ಕೊಟ್ಟರು, ಆತನು ಇನ್ನೂ ತಿಳ್ಕೊಳ್ಬೇಕು ನಿಜವಾಗ ಅಂತ ಕೇಳ್ತಾನೆ. ಐಸಾ ಇರುತ್ತೋ ಮೈ ತೆರಕು ಭೇಜುಂಗು ಅಂತೇಳಿ ಆ ದೋಸ್ತ ಹೇಳಿದ್ರೆ ನಾನು ನಿಂಗೆ ಕಳಿಸ್ತೇನೆ. ಹೇಗೆ ನಮ್ಮ ಪಾಸ್ಟರ್ಗಳಿಗೆ ನಿನಗೆ ಲೆಟರ್ ನಾನು ಕೊಡಿಸ್ತೇನೆ, ನಿನಗೆ ಕಳಿಸೋದೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳಿದ. ಆಮೇಲೆ ಅವರು ಆ ಫಾರ್ಮ್ ಎಲ್ಲ ಕೊಟ್ಟರು, ಆ ಫಾರ್ಮ್ ಎಲ್ಲ ತುಂಬಿ ಅವನು ಏನೇನು ಮಾಡ್ತಾನೆ, ಎಂಥ ಕೆಟ್ಟ ಕೆಲಸ ಮಾಡ್ತಾನೆ, ಏನು ಪಾಪ ಮಾಡ್ತಾನೆ, ಅವನ ದ್ರೋಹ, ಅವನ ಅಪರಾಧ ಏನೇನು ಮಾಡಿದೆ ಎಲ್ಲ ಕೆಟ್ಟದು, ನಾನು ಕೆಡುಕನು, ಕುಡುಕನು, ನಾನು ಪಟ್ಟಿಂಗನು, ನಾನು ಹೊಡೆದಾಟ ಮಾಡುವನು, ನಾನು ಪೊಲೀಸ್ ಸ್ಟೇಷನ್ಗೆ ಎಷ್ಟು ಸಾರಿ ಹೋಗಿದ್ದೀನಿ ಎಲ್ಲ ಬರೆದು ಆ ಸಂಸ್ಥೆಗೂ ಎಲ್ಲ ತನ್ನ ಸಾಕ್ಷಿ ಬರೆದು ಕೊಟ್ಟಿರ್ತಾನೆ. ಅಲ್ಲಿಂದನೂ 10 ದಿವಸ ಬರ್ತದೆ, ದೇವರು ನಿನ್ನನ್ನು ಆರಿಸ್ಕೊಂಡಿದ್ದಾರೆ, ಬಾ ನಿನ್ನ ಟ್ರೈನಿಂಗಾಗಿ ನಮ್ಮ ಸ್ಕೂಲ್ ಕಾಲೇಜಲ್ಲಿ ಬೈಬಲ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀವಿ ಬಾ ಅಂತ ಹೇಳ್ತಾರೆ. ಅವ್ರ ಅಕ್ಕ ಬಾವ ಹತ್ರ ಕೇಳ್ತಾನೆ,
ನನಗೆ ಅಡ್ಮಿಷನ್ ಇಲ್ಲೂ ಆಗಿದೆ ಭಾವ, ನಂಗೆ ಹೆಂಗಾರು ಮಾಡಿ ಕಳಿಸಿ, ನನಗೆ ಅನುಮತಿ ಕೊಡ್ರಿ, ನಾವು ಹೋಗ್ತೀನಿ ಅಂತ ಹೇಳಿದ್ರೆ ಅವ್ರ ಆ ಭಾವ ಏನು ಮಾಡ್ತಾನೆ, ಇಷ್ಟು ಕಿರುಕುಳ ಮಾಡ್ತಾರೆ, ಕ್ಯಾ ಸೀರ್ ಖರಾಯ್ ಜಾನ್ದೆ ವಾ ಜಾಗೋತ್ ಕುಚ್ ಅಚ್ಛಾ ತೋ ಹೋಯ್ಗ ಅಂತೇಳಿ ಅವನು $1,000 ಕೊಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. BCom ಫೈನಲ್ ಇಯರ್ ಡ್ರಾಪ್ ಔಟ್, BCom ಫೈನಲ್ ಇಯರ್ ಬಿಟ್ಟ, ಫೈನಲ್ ಇಯರ್ ಎಕ್ಸಾಮ್ ಬರೆಯೋದೇ ಬಿಟ್ಟ ಅವನು. ಆ ಡೆಹ್ರಾಡೂನ್ ಬೈಬಲ್ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೊಂಡು, ಎಲ್ಲ ಇರ್ತಾರೆ ಅಲ್ವಯ್ಯ, ಅಲ್ಲಿ ಇಂಟರ್ವ್ಯೂನಲ್ಲಿ ಇಂಗ್ಲೀಷ್ ಜಾಸ್ತಿ ಬರೋದಿಲ್ಲ, ಅವನು ತೆಲುಗು ಹುಡುಗ, ಅವನು ಇಂಗ್ಲೀಷ್ ವಾಟ್ ಈಸ್ ಯುವರ್ ನೇಮ್ ಅಂದರೆ ಎಲ್ಲರಿಗೂ ಗೊತ್ತಿತ್ತು, ಒಟ್ಟೆ ಮೈ ನೇಮ್ ಈಸ್ ಅನೂಪ್ ದಾಸ್, ಮತ್ತು ಎಲ್ಲಿರ್ತಿ ಐ ಆಮ್ ಕಮ್ ಫ್ರಮ್ ಆಂಧ್ರ, ಮತ್ತು ಲಾಸ್ಟ್ ಒಂದು ಕೇಳ್ದ, ಟೆಲ್ ಮೀ ಸಮಥಿಂಗ್ ಅಬೌಟ್ ಯು, ನಿನ್ನ ಬಗ್ಗೆ ಏನಾದರೂ ಹೇಳಂತ್ರಿ. ಅರೆ ಮೇರೆ ಆಂಖ ಮೇಶೆ ಹವಾ ನಿಕಲ್ಗೆ, ಅಂದರೆ ಈ ಕಾನ್ ಮೇಶೆ ಹವಾ ನಿಕಲ್ಗೆ, ಯಾಕಂದರೆ ನಿನ್ನ ಬಗ್ಗೆ ಏನಾದರೂ ಹೇಳಂತ ಹೇಳಿದ್ರೆ ಏನು ಮಾಲೂಮೈತೆ ಕಸಬಲ್ಲಮ್ಮ ಅಂತೇಳಿ. ಈಗ ನಂದು ಅಡ್ಮಿಷನ್ ಆಗೋದಿಲ್ಲ, ನನಗೆ ಓಡಿಸ್ತಾರಂತ ತಿಳ್ಕೊಂಡ. ಆದರೂ ಅವನು ಎಲ್ಲ ಹೊರಗೆ ನಿಂತಿರುವಾಗ ಅವನ ಹೆಸರು ಕರೆದ್ರು, ನಿಂದು ಅಡ್ಮಿಷನ್ ಆಗಿದೆ ಅಂತೇಳಿ ಹೇಳಿದರು. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಹೇಳ್ತೀರಲ್ವಯ್ಯ, ಅಡ್ಮಿಷನ್ ಆಗಿದೆ, ಫೀಸ್ ಕಟ್ಟಬೇಕು ನೀವು ಅಂತ. ಇಲ್ಲಿ ಬೇರೆ ಕಡೆ ಫ್ರೀ ಇತ್ತು, ಇಲ್ಲಿ ಫೀಸ್ ಕಟ್ಟಬೇಕು. ಫೀಸ್ ಕಟ್ಟಬೇಕಂದ್ರೆ ಮೇರೆ ಪಾಸ್ ಫೀ ನಯ್ಯೇ, ನನ್ನ ಕಡೆ ಫೀ ಇಲ್ಲ. नहीं तो फीस नहीं तो कैसा तुम सीखोगे, प्रिंसिपल पास जाओ, ಪ್ರಿನ್ಸಿಪಲ್ ಹೇಳಿ, ನಾನು ಹಿಂಗಾಯ್ತು ರೀ, ನಮ್ಮ ಭಾವ ನಂಗೆ, ನಾನು ತಂದೆ ಇಲ್ಲ ತಾಯಿ ಇಲ್ಲ ನನಗೆ, ನಮ್ಮ ಭಾವ $1,000 ಕೊಟ್ಟಿದ್ದಾನೆ, ಅದರೊಳಗೆಲ್ಲ ಪೆನ್ ಪೆನ್ಸಿಲ್ ಬುಕ್ ಎಲ್ಲ ತೊಗೊಂಡು ಎಲ್ಲ ಖಾಲಿಯಾಗಿದೆ, ಈಗ ನಾನು ಹೆಂಗೆ ಮಾಡ್ಬೇಕು ಗೊತ್ತಾಗ್ತಲ್ಲ, ನಾನು ಫೀ ಕೊಡ್ಲಿಕ್ಕಿಲ್ಲ. ಇಲ್ಲ ನೀವು ಕೊಡಲೇಬೇಕು ಫೀ ಅಂತೇಳಿ. ಕಾಸೆ ಆದರೆ ಫೀ ನೈ ಕ್ಯಾನೆ ಅಂತೇಳಿ ಕೊಡಲೇಬೇಕಂತೇಳಿ ಹೋಗ. ಪಾಪ ಇವನು ತುಂಬ ಬಾರ್ ಜಾಗರ್ಕೋ ತುಂಬ ಅಂತೇಳಿ ಹೋಗ್ರು. ಪಾಪ ಮತ್ತು ಫೀ ತೊಗೊಳ್ತಾ ಇದ್ರು. ಇವನು ಹೊರಗೋಗಿ ನಿಂತು ಪಾಪ ಯವನಸ್ಥನು, BCom ಡಿಗ್ರಿ ಮಾಡಿದನು, ಫೈನಲ್ ಇಯರ್ ಡ್ರಾಪ್ ಔಟ್. ಇವನು ಮತ್ತೇನು ಮಾಡ್ದ, ದೇವರೇ ಮತ್ತೆ ಪ್ರೇಯರ್ ಮಾಡ್ದ ಅವನು, ದೇವರೇ ನಂಗೆ ಫೀ ಇಲ್ಲ, ಏನಿಲ್ಲಲ್ಲ, ನಾ ಏನು ಮಾಡಬೇಕು, ನಂಗೆ ಏನಾದ್ರು ಸಹಾಯ ಮಾಡಿ ದೇವ್ರೆ, ನಾನು ಕಲೀಲಿಕ್ಕೆ ಬಂದಿದ್ದೇನೆ, ನಾನು ನಿನ್ನ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೋಬೇಕು ಅಂತೇಳಿ ಅಲ್ಲೇ ಪ್ರೇಯರ್ ಮಾಡಿದ. ಮತ್ತು ಪ್ರಿನ್ಸಿಪಲ್ ಕರೆದ್ರು, ನಾವು ಕರುಂಬ್ರೆ ಈ ಕಾಮ್ ಕರ್ನಾಟಕ ತುಂಬ ಪೂರಾ ಕ್ಯಾಂಪಸ್ ಇರ್ತದೆ, ಕ್ಯಾಂಪಸಲ್ಲಿ ಚರ್ಚ್ ಇರ್ತದೆ, ಚರ್ಚಲ್ಲಿ ಬೆಲ್ ಹೊಡಿಬೇಕು, ಸ್ಕೂಲು ಚರ್ಚ್ದೆಲ್ಲ ಬೆಲ್ ಹೊಡಿಬೇಕು. ನೀನು ನಾಳೆಯಿಂದ ಸ್ಕೂಲು ಕಾಲೇಜು ಇಲ್ಲಿ ಕ್ಯಾಂಪಸ್ ಒಳಗೆ ಇರ್ತದೆ, ಎಲ್ಲರೂ ಇರ್ತಾರೆ ಅಲ್ವಯ್ಯ, ಸ್ಕೂಲು ಕಾಲೇಜು ಕ್ಯಾಂಪಸ್ಸಲ್ಲಿರುವ ಚರ್ಚ್ಗಳಿಗೆಲ್ಲ ಬೆಲ್ ಹೊಡಿಬೇಕು. ತಿಂಗಳಿಗೆ $150. ನಿನ್ನ ಫೀಸ್ ಮಾಫಿ ಮಾಡಿದ್ದೇವೆ, ಆದರೆ ನಿನಗೆ ನಾವು ಪೆನ್ನು ಪೆನ್ಸಿಲ್ಗೆ ಏನು ದುಡ್ಡು ಕೊಡೋದಿಲ್ಲ, ನೀನೇ ತೊಗೊಂಡು ಬರಬೇಕು ಅಂತ ಹೇಳಿದೆ. ನಾವೆಲ್ಲ ಫೀಸ್ ಕೊಡ್ತೇವೆ ಫುಕಟ್ ಮಾಡಿಬಿಟ್ರೆ ಏನಾಗ್ತದೆ, ಅದು ನೀನೇ ತೊಗೊಂಡು. ಅವಾಗೇನು ಮಾಡ್ತಾನೆ, ಆಯಿತು ಪೆನ್ ಪೆನ್ಸಿಲ್ಗಾಗಿ ನೀವು ಕೆಲಸ ಕೊಡ್ತೀರ, ನಾನು ಡೈಲಿ ಬೆಲ್ ಹೊಡಿತೇನೆ, ಡೈಲಿ ಸ್ಕೂಲ್ ಬೆಲ್ಲು, ಕಾಲೇಜ್ ಬೆಲ್ಲು, ಮತ್ತು ಇದ್ರದ್ದು ಚರ್ಚ್ ಬೆಲ್ಲೆಲ್ಲ ಸಂಡೇ ಎಲ್ಲ ಹೊಡಿತೇನೆ ಅಂಥೇಳಿ, ಮತ್ತು ಚರ್ಚ್ ಗೇಟ್ ಕಡೆ ಪ್ರತಿ ಸಂಡೇ ನಿಲ್ಲಬೇಕು. ಎಲ್ಲೇ ಚರ್ಚ್ ಗೇಟ್ ಹತ್ರ ಪ್ರತಿ ಸಂಡೇ ನಿಲ್ಲಬೇಕು, ಬರೋರನ್ನೆಲ್ಲ ತೊಗೋಬೇಕು, ಚಪ್ಪಲೆಲ್ಲ ಇಟ್ಟೋಗಿರ್ತಾರೆ, ಅದನ್ನು ಕಾವಲ ಇರಬೇಕು. ಸಂಡೇ $180, $150 ಪಗಾರ ಅವನಿಗೆ ಆ ಸಮಯದಲ್ಲಿ. ಎಲ್ಲರೂ ಹೇಳ್ತಿರಲ್ವಯ್ಯ. ಈಗ ಆ ಪಗಾರ ತಗೊಂಡು ಅವನು ಓದ್ತಾ ಇದ್ದಾನೆ. ಸಿಸ್ಟರ್, ನೀವು ನಂಬಲಿಕ್ಕಾಗೋದಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿದ್ದಾನೆ ಅದರೊಳಗೆ, ಬೈಬಲ್ನಲ್ಲಿ ಮಾಸ್ಟರ್ ಆಫ್ ಡಿವಿನಿಟಿ ಮಾಡಿದ್ದಾನೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಡಿವಿನಿಟಿ ಮಾಡಿ ಮತ್ತು ಸೇವ್ ಮಾಡಿ ಮತ್ತು ಓದಬೇಕಂತೇಳಿ ಅಲ್ಲೇ ಕೆಲಸಕ್ಕೆ ನಿಂತು, ಅಲ್ಲೇ ಸಣ್ಣ ಪಟ್ಟ ಕೆಲಸ ಮಾಡ್ತಾ, ಒಂದು ಚರ್ಚ್ಗೆ ಅಸಿಸ್ಟೆಂಟ್ ಮಾಡ್ತಾ, ಅಲ್ಲೇ ಬೈಬಲ್ನಲ್ಲಿ ಡಾಕ್ಟರೇಟ್ ಡಿಗ್ರಿ ಮಾಡಿದ್ದಾನೆ. ಹಲ್ಲೆಲೂಯಾ. ಅಂಜಾನ್ ಪರಮೇಶ್ವರ್, ಪ್ರಭು ಯೇಸು ಮಸೀಹ್ ಸಚ್ಚಾ ಪರಮೇಶ್ವರ. ಈಗ ಬೈಬಲ್ನಲ್ಲಿ ಡಾಕ್ಟರೇಟ್ ಡಿಗ್ರಿ ಮಾಡಿ ಈಗ ಕರ್ತನ ಸೇವೆ ಮಾಡ್ತಾ ಇದ್ದಾನೆ. ಆ ಯವನಸ್ಥನು ಎಲ್ಲರಿಗೆ ಸಾರಿ ಹೇಳ್ತಾ ಇದ್ದಾನೆ, ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ದೇವರು ಒಳ್ಳೆಯವರು. ಯೇಸು ಹೊರತುಪಡಿಸಿ ಈ ಲೋಕದಲ್ಲಿ ಯಾರು ಒಳ್ಳೆಯವರಲ್ಲ. ಯೇಸು ನನಗೆ ತಂದೆ ಆಗಿದ್ದನು, ತಾಯಿ ಇಲ್ಲ ತಂದೆ ಇಲ್ಲದ ತಬ್ಬಲಿ ನಾನು, ದಿಕ್ಕಿಲ್ಲದ ಅನಾಥನಾಗಿದ್ದೆ, ನಮ್ಮ ಭಾವನ ಮನೆಯಲ್ಲಿದ್ದೆ, ಭಾಳ ಉಡಾಳಾಗಿದ್ದೆ. ಆದರೆ ದೇವರು ನನ್ನನ್ನು ಕರೆದುಕೊಂಡು ಬಂದು ಈ ಒಂದು ಸೇವೆಯಲ್ಲಿ ನಿಲ್ಲಿಸಿದ್ದಾನೆ. ನಾನು ಸೇವೆಗೆ ಬರಲಿಕ್ಕೆ ಯೋಗ್ಯನಲ್ಲ. ಯೇಸುವನ್ನು ನಂಬಿದರೆ ಅಂಜಾನ್ ಪರಮೇಶ್ವರ್, ತಿಳಿಯದ ದೇವರು ಮತ್ತು ಯಾರಲ್ಲ, ಅದು ಕರ್ತನಾದ ಯೇಸುವೇ ನಿಜವಾದ ದೇವರೆಂಬುದಾಗಿ ಸಾರಿ ಹೇಳಿದ ನೋಡಿ. ಈಗ ಆತನು ಒಂದು ದೊಡ್ಡ ಚರ್ಚಲ್ಲಿ ಸೇವಕನಾಗಿ, ಸಭಾಪಾಲಕನಾಗಿ, ಡಾಕ್ಟರ್ ಡಿಗ್ರಿ ಮಾಡಿ, ತನಗೆ ಕುಟುಂಬ ಆಯಿತು. ಕುಟುಂಬ ಆಗಿದ್ಕೊಳ್ಳಿ, ಅವ್ರಿಗೆ 2 ಮಕ್ಕಳಾದರು. ಆತನು ಸಂತೋಷವಾಗಿ ಸೇವೆ ಮಾಡ್ತಾ ಇದ್ದಾನೆ. ಈಗ ಒಂದು ದಿಕ್ಕಿಲ್ಲದ ಹುಡುಗ ಡಾಕ್ಟರೇಟ್ ಡಿಗ್ರಿ ಮಾಡಿದ್ದಾನೆ, ಡಾಕ್ಟರ್ ಅನೂಪ್ ಕುಮಾರ್. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ, ಡಾಕ್ಟರ್ ಅನೂಪ್ ಕುಮಾರ್, ಆಂಧ್ರದಿಂದ ಬಂದೆ. ಎಲ್ಲ ಜನ ಡಾಕ್ಟರ್ ಅಂತ, ಯಾಕಂದರೆ ಅವನು ಒಂದೇ ಮಾತು ಹೇಳ್ತಾನೆ, मेरा पिता मेरा सब कुछ मेरा सब परमेश्वर यीशु मसीह है. प्रेज़ द लॉर्ड जीसस.
ದೇವ್ರ ಮಕ್ಕಳಿಗೆ ಬೈಬಲ್ನಲ್ಲಿ ಸುಮ್ಮನೆ ಹೇಳಿಲ್ಲ, ದಿಕ್ಕಿಲ್ಲದವರಿಗೆ ದೇವರು ಪರಾಂಬರಿಸುತ್ತಾನೆ, ಆತನ ದಿಕ್ಕುಳ್ಳನಾಗಿರ್ತಾನೆ, ಅವರನ್ನು ಕುಟುಂಬಸ್ಥನಾಗಿ ಮಾಡ್ತಾನೆ. ಎಷ್ಟನೇ ವಚನ ಅದು? ಕೀರ್ತನೆಯಲ್ಲಿ ದಿಕ್ಕಿಲ್ಲದವನಿಗೆ ಒಂಟಿಯಾಗಿರುವವನನ್ನು, ಓ ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಎಷ್ಟನೇ ಕೀರ್ತನೆ ಅದು? ಭಾಳ ಒಳ್ಳೆ ಮಾತಿದೆ ಅದು. ಎಂಥ ಅದ್ಭುತವಾದಂಥ ಮಾತು. ತಂದೆ ತಾಯಿಗಳಿಲ್ಲದ ದಿಕ್ಕಿಲ್ಲದ ತಬ್ಬಲಿಗಳನ್ನು ದೇವರು ಹೇಗೆ ಅವರಿಗೆ ತಂದೆ ತಾಯಿಯಾಗಿದ್ದಾನೆ ಎಂಬುದಾಗಿ ತೋರಿಸ್ತಾನೆ. ಅದ್ಭುತವಾದಂಥ ಕಾರ್ಯಗಳು. ಪ್ರೈಸ್ ಲಾರ್ಡ್ ಜೀಸಸ್. ಅದ್ಭುತವಾದಂಥ ಸಂಗತಿಗಳನ್ನು ನೋಡಿದೆವು. ಎಷ್ಟೋದು ನೋಡ್ರಿ ಪಟ್ನ. ಕರ್ತನಾಮಕ್ಕೆ ಮಹಿಮೆಯುಂಟಾಗಲಿ. ಆತನು ದಿಕ್ಕಿಲ್ಲದವರನ್ನು ಪರಾಮರಿಸಿ ಅವರಿಗೆ ದಿಕ್ಕಾಗಿರುವನು, ಅವರ ಪಕ್ಷದಲ್ಲಿ ನಿಲ್ಲುವನು, ಅವರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯಗಳನ್ನು ಪೂರೈಸುವನು, ಅವರನ್ನು ಕಾಪಾಡತಕ್ಕಂಥವನು ಎಂಬುದಾಗಿ ಹೇಳಲಾಗಿದೆ. 103ನೇ ಕೀರ್ತನೆಯಲ್ಲಿ ನನಗೆ ನೋಡಿದಂಗೆ ನೆನಪಿದೆ. ಆತನು ದಯ ತೋರಿಸೋನು, ಕೃಪೆ ತೋರಿಸೋನು. ಓದ್ತೀರಿ 13, 103ನೇ ಕೀರ್ತನೆ 13, 103ನೇ ಕೀರ್ತನೆ 13. ತಂದೆಯು ಮಕ್ಕಳನ್ನು ಕನಿಕರಿಸುವ ಹಾಗೆ ಕರ್ತನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸುತ್ತಾನೆ. ಗಂಭೀರವಾಗಿ ಹೇಳ್ತಾರಲ್ವಯ್ಯ. ಅದೇ ರೀತಿಯಲ್ಲಿ ದಿಕ್ಕಿಲ್ಲದೆ ಒಂಟಿಯಾಗಿರುವವರನ್ನು ಕುಟುಂಬಸ್ಥನಾಗಿ ನಾನು ಮಾಡುವೆನು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಈಗ ಎಷ್ಟೋ ಕುಟುಂಬಗಳಿಗೆ ದೇವರ ಸೇವೆ ಮಾಡ್ತಾ ಇದ್ದಾನೆ. ಎಲ್ಲರೂ ಹೇಳ್ತೀರಲ್ಲೂಯ್ಯ, ಎಲ್ಲರೂ ಹೇಳ್ತಾರಲ್ಲೂಯ್ಯ. ನಮ್ಮ ದೇವರು, ನೀವು ನಂಬಿರುವಂಥ ಯೇಸು ಕ್ರಿಸ್ತ ನಿಜವಾದ ದೇವರ. ಇಂಥ ಸುಂದರವಾದಂಥ ಸತ್ಯವಾಕ್ಯಗಳು ನಮ್ಮ ಜೊತೆಯಲ್ಲಿ ದೇವರು ಮಾತಾಡ್ತಂದರೆ ಕೇಳ್ತಿರ್ತಕ್ಕಂಥ ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರೇ, ವೀಕ್ಷಕರಿಗೆ ಎಲ್ಲ ಈಗಲೂ ನೇರ ಪ್ರಸಾರದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ದೇವ್ರ ಮಕ್ಕಳೇ, ಅರಿಯದ ದೇವರು ಯಾರು ಎಂಬ ಅಪೊಸ್ತಲನಾದ ಪೌಲು ಹೇಳಿದಾಗೆ ಇಲ್ಲಿ ಅನೂಪ್ ದಾಸ್ಗೆ ಈ ಹುಡುಗನಿಗೆ ಅವನ ಅನುಭವದಲ್ಲಿ ಅರಿಯದ ದೇವರು ಯಾರೆಂದು ಹುಡುಕ್ತಾ ಇದ್ದ. ಹಾಸ್ಟೆಲ್ನಲ್ಲಿ ಕಂಡುಕೊಂಡ ಆ ಅರಿಯದ ದೇವರು ಮತ್ತು ಯಾರಲ್ಲ, ನಿಜವಾದ ದೇವರು, ಜೀವ ಉಳಿದವರು, ಕರ್ತನಾದ ಯೇಸು ಕ್ರಿಸ್ತನೇ, ಕರುಣಾಮಯನು, ದಯಾಪರನು, ತಂದೆ ತಾಯಿ ಇಲ್ಲದ ತಬ್ಬಲಿಯಾದ ನನಗೆ ಆತನೇ ತಂದೆ ತಾಯಿಯಾಗಿದ್ದು ನಡೆಸಿದನು. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತಿಗೂ ಯಾವತ್ತಿಗೂ ಯೇಸುವನ್ನು ನಂಬಿರ್ತಕ್ಕಂಥ ನೀವೆಲ್ಲರೂ, ದೇವರು ನಿಮ್ಮ ಕೈ ಯಾವತ್ತಿಗೂ ಬಿಡುವುದೇ ಇಲ್ಲ. ಯಾಕಂದರೆ ಆತನು ಒಳ್ಳೆ ದೇವರಾಗಿದ್ದಾನೆ. ಕಣ್ಣನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿರುವಂಥ ನಮ್ಮ ತಂದೆ, ರಾಜ, ತಂದೆ ತಾಯಿ ತೀರಿಕೊಂಡು ದಿಕ್ಕಿಲ್ಲದ ಮಗು, ಬಳಲುತ್ತಾ ಇರತಕ್ಕಂಥ ಮಗು, ಅನಾಥತ್ವವನ್ನು ಅನುಭವಿಸಿ ದುಃಖ, ಚಿಕ್ಕ ಮಗುವಿನ ಹೃದಯ ಎಷ್ಟು ಕೊರಗುತ್ತಾ ಇರ್ಬೋದು. ಕೊರಗುತ್ತಿರುವ ಮಗುಗೆ ಅವನ ಪ್ರಾರ್ಥನೆಯನ್ನು ಕೇಳಿ ಜೀವವುಳ್ಳ ತಂದೆ ಒಬ್ಬನು ಇದ್ದಾನೆ. ಜೀವವುಳ್ಳ ಅದೃಶ್ಯವಾದಂಥ ದೇವರು ಹಸ್ತವು ತನ್ನ ಮೇಲೆ ಇದೆ ಎಂಬುದಾಗಿ ಆ ಧೈರ್ಯ, ಆ ಭಕ್ತಿ, ಆ ನಂಬಿಕೆ ಕರ್ತನೆ ಆ ಮಗುಗೆ ನೀನು ಕೊಟ್ಟಿದ್ದಿ ಕರ್ತನೆ. ಇವತ್ತು ನನ್ನ ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು, ಎಷ್ಟೋ ದೂರದ ದೇಶ ವಿದೇಶಗಳಿಂದ ಕೇಳ್ತಾ ಇದ್ದೀರಿ. ಹೌದು ಕರ್ತನೆ, ನನ್ನನ್ನು ಕೇಳ್ತಿರ್ತಕ್ಕಂಥವ್ರು ಎಷ್ಟೋ ಜನರು ಇಂಥ ಪರಿಸ್ಥಿತಿಯಲ್ಲಿ ಇದ್ದಿರಬಹುದು. ಆದರೆ ಇವತ್ತು ನನ್ನ ಜೊತೆಯಲ್ಲಿ ನೀವೆಲ್ಲರೂ, ಎಸಯ್ಯ ಜೀವವುಳ್ಳ ದೇವರೇ, ತಿಳಿಯದ ದೇವರು ಎಂಬ ವೇದಿಕೆ ನೋಡಿ, ಇಲ್ಲಿ ತಿಳಿಯದ ದೇವರೊಬ್ಬನಿದ್ದಾನೆ, ಆತನೇ ನಿಜವಾದ ದೇವರು ಎಂಬುದಾಗಿ ತಿಳಿದುಕೊಂಡಿರುವ ಈ ಮಗು ಯೇಸು ನಿಜವಾದ ದೇವರು ಎಂಬುದಾಗಿ ತಿಳ್ಕೊಂಡಿದ್ರು. ಆ ತಿಳಿದ ದೇವರು ಮತ್ತೆ ಯಾರಲ್ಲ, ಕರ್ತನಾದ ಯೇಸು ಕ್ರಿಸ್ತನು ಎಂಬುದಾಗಿ ಅರಿತು ಆ ಮಗು ಪ್ರಾರ್ಥನೆ ಮಾಡಿದಂತೆ ಕರ್ತನೆ, ಇವತ್ತು ಎಷ್ಟೋ ಜನರು ನಿನ್ನ ವಾಕ್ಯದ ಅನುಸಾರವಾಗಿ ಕರ್ತನೆ, ಬೇಡಿಕೊಳ್ಳಿರಿ ನಿಮಗೆ ಕೊಡಲ್ಪಡೋದು, ಹುಡುಕಿರಿ ನಿಮಗೆ ದೊರಕುವುದು, ತಟ್ಟರಿ ನಿಮಗೆ ತೆರಲ್ಪಡೋದು, ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಕೊಡಲ್ಪಡ. ಎಸ್ಸಯ್ಯ, ನಿನ್ನ ವಾಕ್ಯಗಳ ನಿಮಿತ್ತ ಕರ್ತನೆ, ನನ್ನ ಜೊತೆಯಲ್ಲಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಎಷ್ಟು ಜನ ಕರ್ತನೆ ದೇವರನ್ನು ಕೊಂಡಾಡ್ತಾ ಇದ್ದಾರೆ, ದೇವರನ್ನು ಅಂಗಲಾಚುತ್ತಾ ಇದ್ದಾರೆ ಕರ್ತನೆ. ಹೌದು ರಾಜ, ದಿಕ್ಕಿಲ್ಲದ ಅನಾಥರು, ಕೈ ಬಿಡಲ್ಪಟ್ಟಿದ್ದವರು, ತಂದೆ ತಾಯಿಗಳಿಂದ ತಳ್ಳಲು ಹಾಕಲ್ಪಟ್ಟಿದ್ದವರು, ತಂದೆ ತಾಯಿಗಳು ಇದ್ದುಕೊಂಡು ಕೂಡ ತನ್ನ ಮಕ್ಕಳನ್ನು ತೆಗೆದುಕೊಂಡು ಹೋಗಿ ಹೊರಗೆ ಹಾಕಿದ್ದವರು, ಮತ್ತು ತಂದೆ ತಾಯಿಗಳನ್ನು ಬಿಟ್ಟು ಬಂದಿರತಕ್ಕಂಥ ತಬ್ಬಲಿಗಳು, ಅವರನ್ನು ಕೂಡ ನೀನು ಕಾಪಾಡುವವನು, ದಯ ತೋರಿಸುವನು, ಸಾಕುವನು, ಅವರ ಕುರಿತು ಕರ್ತನೆ ನೋಡಿಕೊಳ್ಳುವನು, ಅವರನ್ನು ಪಾಲಿಸುವನು, ಪ್ರಜಾಪಾಲಕನೂ ಕರ್ತನೆ, ರಕ್ಷಕನಾಗಿದೆ ಕರ್ತನೆ. ಎಸ್ಸಯ್ಯ, ನನ್ನನ್ನು ಕೇಳ್ತಿರ್ತಕ್ಕಂಥ
ಎಲ್ಲ ಕುಟುಂಬಗಳು, ಒಂಟಿಯಾಗಿರುವವರಿಗೆ ನೀನು ತಂದೆಯಾಗಿದೆ, ತಾಯಿಯಾಗಿದೆ ಕರ್ತನೆ. ಕೈ ಬಿಡಲ್ಪಟ್ಟಿದ್ದವನಿಗೆ ಕರ್ತನೆ ನೀನು ಧೈರ್ಯ ಸಾಮರ್ಥ್ಯವಾಗಿದೆ ಕರ್ತನೆ. ವಿಧವೆಗಳಿಗೆ ನೀನು ಪರಾಂಬರಿಸುವ ಅವರ ಪಕ್ಷದಲ್ಲಿ ವ್ಯಾಜ್ಯವನ್ನಾಡತಕ್ಕಂಥ ಆಗಿದೆ ಕರ್ತನೆ. ದಿಕ್ಕಿಲ್ಲದವರಿಗೆ ಕರ್ತನೆ ತಂದೆ ತಾಯಿ ಸರ್ವಸ್ವವಾಗಿದೆ ಕರ್ತನೆ. ರಾಜ, ತಂದೆ ತಾಯಿಗಳು ಎಲ್ಲ ಇದ್ದುಕೊಂಡು ಕೂಡ ದಿಕ್ಕಿಲ್ಲದಂತೆ ಬಿದ್ದವರಿಗೂ ಕೂಡ ಕರ್ತನೆ ನೀನು ಅವ್ರನ್ನು ಕಾಪಾಡ್ತಾ ಇದ್ದೀವಿ. ಇವತ್ತು ನಿನ್ನ ಬಳಿಯಲ್ಲಿ ಯಾರ್ಯಾರು ನನ್ನ ಮೂಲಕವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ರಾಜ, ಪ್ರಾರ್ಥನೆ ಮಾಡೋರು ತನ್ನ ಭಯಭಕ್ತಿಯಿಂದ ಪೂರ್ಣ ಮನಸ್ಸಿಂದ ಎಸಯ್ಯ ನನ್ನ ಪ್ರಾರ್ಥನೆಯನ್ನು ಕೇಳು ರಾಜ. ಕರ್ತನೆ, ತಿಳಿಯದ ದೇವರೊಬ್ಬನಿದಾದರೆ ಅದು ನಿಜವಾದ ದೇವರು ನೀನೆಂಬುದಾಗಿ ನಾನು ಅರ್ತಿದ್ದೇನೆ ಎಂಬುದಾಗಿ ಇವತ್ತು ನೀವು ಪ್ರಾರ್ಥನೆ ಮಾಡೋದಾದರೆ ನಿಮ್ಮ ಕಣ್ಣೀರುಗಳನ್ನು ಆತನ ಕೇಳತಕ್ಕಂಥನು, ನಿಮ್ಮನ್ನು ಕಾಪಾಡತಕ್ಕಂಥನು, ನಿಮ್ಮ ಪ್ರಾರ್ಥನೆಗಳನ್ನು ಲಾಲಿಸತಕ್ಕಂಥವನು, ಒಳ್ಳೆ ದೇವರು ಒಳ್ಳೆ ವರಗಳಿಂದ ತುಂಬಿರ್ತಕ್ಕಂಥನು, ನಿಮ್ಮ ಕುಟುಂಬಗಳನ್ನು ಕಾಪಾಡ್ತಾನೆ. ಇವತ್ತು ನೀವು ಪ್ರಾರ್ಥನೆ ಮಾಡೋದಾರೆ, ಏಸಯ್ಯ ನನ್ನ ಕುಟುಂಬಗಳನ್ನು ಆಶೀರ್ವದಿಸು ರಾಜ, ನನ್ನ ಯಜಮಾನರನ್ನು ಕರ್ತನೆ ಕಾಪಾಡ್ದೇವ್ರೆ. ಮಕ್ಕಳು ಕುಡಿತನ ಚಟಕ್ಕೆ ದಾಸರಾಗ್ತಾ ಇದ್ದಾರೆ ಕರ್ತನೆ, ಮಕ್ಕಳು ಕರ್ತನೆ ಭಯಂಕರವಾಗಿ ಹಾಳಾಗ್ತಾ ಇದ್ದಾರೆ ಕರ್ತನೆ. ರಾಜ, ನನ್ನ ಮಕ್ಕಳನ್ನು ಕಾಪಾಡು ಎಂಬುದಾಗಿ ಕರ್ತನೆ ಇವತ್ತು ನೀನು ಪ್ರಾರ್ಥನೆ ಮಾಡೋದಾದರೆ ದೇವರು ನಿನ್ನ ಮಕ್ಕಳನ್ನು ಕಾಪಾಡ್ತಾನೆ, ನಿನ್ನ ಕುಟುಂಬವನ್ನು ಕಾಪಾಡ್ತಾನೆ, ನಿನ್ನ ಗಂಡನನ್ನು ಕಾಪಾಡ್ತಾನೆ, ನಿನ್ನ ಮಕ್ಕಳನ್ನು, ನಿನ್ನ ಹೆಂಡತಿಯನ್ನು, ಸಮಸ್ತವನ್ನು ಕಾಪಾಡ್ತಾನೆ. ಚದುರಿ ಸತ್ಯನಾಶ ಆಗಿರ್ತಕ್ಕಂಥ ಕುಟುಂಬವನ್ನು ತಿರುಗಿ ಆತನು ಬಲಪಡಿಸುತ್ತಾನೆ. ತಬ್ಬಲಿ ಆಗಿರುವ ಒಂದು ಮಗನು, ದಿಕ್ಕಿಲ್ಲದೆ ಭಿಕ್ಷಾಂದೇವಿಯಾಗಿ ಭಿಕ್ಷಕನಾಗಬೇಕಾದ್ರೆ ಒಂದು ಮಗನನ್ನು ಡಾಕ್ಟರ್ ಡಿಗ್ರಿ ಮಾಡಿ ಬೈಬಲ್ ಥಿಯಾಲಜಿ ಮಾಡಿ ಒಂದು ದೊಡ್ಡ ಸೇವಕನಾಗಿ ತನ್ನ ಕಾರ್ಯವನ್ನು ಸಲ್ಲಿಸ್ತಾ ಇದ್ದಾನೆ. ಆ ಸೇವಕನಂತೆ ಕರ್ತನೆ ಅನೇಕ ಜನರು, ಎಷ್ಟೋ ಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕರ್ತನೆ. ಅವರ ಪ್ರಾರ್ಥನೆ ಲಾಲಿಸಿ ಅವರಿಗೆ ಸುಖ ಶಾಂತಿ, ಧೈರ್ಯ ಸಾಮರ್ಥ್ಯ, ಆನಂದ ಹರ್ಷ ಅವರು ಮಾಡಿಕೊಳ್ಬೇಕು, ಅವರು ಬೇಡಿಕೊಳ್ಬೇಕಾಗತ್ತೆ ಎಲ್ಲ ಬಯಕೆಗಳು ಕರ್ತನೆ, ಅವರ ಬೇಡಿಕೆಗಳು ಈಡೇರಿಸು ಕರ್ತನೆ. ರಾಜ, ಕರುಣಾಮಯನಾದ ದೇವರೇ ನಿನಗೆ ಸ್ತೋತ್ರ. ಶುಭವು ಕ್ಷೇಮವು ಸಮೃದ್ಧಿ ಅಭಿವೃದ್ಧಿ ಆರೋಗ್ಯ ಅವರಿಗಿಲ್ಲ ರಾಜ. ಎಷ್ಟು ಜನ ಅನಾರೋಗ್ಯದಲ್ಲಿದ್ದುಕೊಂಡು, ಹೌದು ಕರ್ತನೆ, ಆ ಚಿಕ್ಕ ಮಗನು ತನ್ನ ಅಕ್ಕನಿಗೆ ಕ್ಯಾನ್ಸರ್ ಆಗಿದ್ದಾಗ ಪ್ರಾರ್ಥನೆ ಮಾಡಿದಾಗೆ ಇವತ್ತು ನನ್ನ ಜೊತೆಯಲ್ಲಿ ಕೇಳ್ತಿರ್ತಕ್ಕಂಥ ನನ್ನೆಲ್ಲ ಪ್ರಿಯ ಸಹೋದರಿ, ನಿಮ್ಮ ಪ್ರಿಯರಿಗೆ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಭಯಂಕರವಾದಂಥ ರೋಗವಾಗಿರೋದ್ರೆ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿದೆ ಕರ್ತನೆ. ಯಾರ್ಯಾರು ನನ್ನ ಜೊತೆಯಲ್ಲಿ ಯೇಸು ನಾಮದಲ್ಲಿ ಅವರ ಕುಟುಂಬದಲ್ಲಿ ಅನಾರೋಗ್ಯದಲ್ಲಿದ್ದವರಿಗಾಗಿ ಗುಣವಾಗಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತು ನಾಮದಲ್ಲಿ ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಕರ್ತನೆ ಅವರ ರೋಗಗಳನ್ನು ಗುಣಪಡಿಸಿ ಅವನು ಬಿಡುಗಡೆ ಮಾಡಿ ಸುಖ ಶಾಂತಿ ಸಮಾಧಾನ ಮತ್ತು ಅವರ ಆತ್ಮರಕ್ಷಣೆ, ಪ್ರಾಣರಕ್ಷಣೆ, ಜೀವರಕ್ಷಣೆ ಕರ್ತನೆ, ಅವರ ದೇಹ ರಕ್ಷಣೆ ಎಲ್ಲವನ್ನು ಮಾಡಿ ಕರ್ತನೆ ಕಾಪಾಡಿದೇವ್ರೆ. ಅವರೆಲ್ಲ ನಿತ್ಯ ಜೀವ ಪಡ್ಕೊಳ್ಳಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ಎಲ್ಲರೆದ್ದಿದ್ರಿ ಕೊನೆ ಪ್ರಾರ್ಥನೆಯನ್ನು ನಾವು ಮಾಡಿ ಮುಗಿಸ್ಕೊಂಡಿದ್ದೇವೆ. ಮತ್ತು ನನ್ನನ್ನು ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರೇ,